ಕರ್ನಾಟಕದ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮುಂಜಾನೆಯ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕರ್ನಾಟಕದ SSLC PUC ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯವಾಗುವ ಒಂದು ನಿಟ್ಟಿನಲ್ಲಿ ಅವರೇ ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸಿನ ಒಂದು ಹೊಸ ಚೈತನ್ಯ ಮೂಡಿಸುವ ಒಂದು ಭರವಸೆ ಏನಪ್ಪ ಅಂತ ಕೇಳಿದಾಗ, ಈ SSLC PUC ಈ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವಂಥ ಒಂದು ಮೆಥಡ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಒಂದು ತರಗತಿಗಳನ್ನು ನಡೆಸ್ತಾ ಇದ್ದಾರೆ ಅವರೇ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಈ ತರಗತಿಗಳು ನಡೀತಾ ಇದ್ದಾವೆ. ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ 10 ಮತ್ತು ಈ 10, 11 ಹೌದು ಇವತ್ತು 2ನೇ ದಿನ ಅಂತ ಹೇಳ್ತಾ ಇದ್ದೀವಿ. ನಿನ್ನೆಯಿಂದ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಈ ಒಂದು ತರಗತಿಗಳನ್ನು ಅಬ್ಸರ್ವ್ ಮಾಡಬೇಕಾದ್ರೆ ನಾವು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಸಂತೋಷ್ ಲಾಡ್ ಸಂತೋಷ್ ಲಾಡ್ ಫೌಂಡೇಶನ್ ಅಂತೇಳಿ ಟೈಪ್ ಮಾಡಿದ್ರೆ ಒಂದು ಆ್ಯಪ್ ಬರ್ತದೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಸಹಾಯವಾಗ್ತದೆ. ನೀವು ಕೂಡ ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನೀವೆಲ್ಲ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕೋಚಿಂಗ್ ತೊಗೊಳ್ತಾ ಇದ್ದೀರಿ. ಅದೇ ನಿಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ SSLC ಮಕ್ಕಳು ಇರ್ತಾರೆ, PUC ಮಕ್ಕಳು ಇರ್ತಾರೆ, ಅವರಿಗೂ ಕೂಡ ಸಹಾಯ ಆಗುವಂಥ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಸರ್ ಅವರು. ನೀವು ಕೂಡ ಅವ್ರಿಗೆ ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನೀವು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟುಬಿಟ್ಟು ಅವರು ಕೂಡ ಫ್ರೀಯಾಗಿ ಈ ಒಂದು ತರಬೇತಿಯನ್ನು ಪಡೆದುಕೊಳ್ಳಬಹುದು. ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಹಿಂದಿನ ತರಗತಿಯಲ್ಲಿ ನಾವು ಕಂಕಾಲ ವ್ಯವಸ್ಥೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸ್ಕೆಲ್ಟಲ್ ಸಿಸ್ಟಮ್, ಕಂಕಾಲ ವ್ಯವಸ್ಥೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಕಂಕಾಲ ವ್ಯವಸ್ಥೆ ಅಂತ ಹೇಳಿ ನೋಡಿದಾಗ ಮೂಳೆಗಳ ಬಗ್ಗೆ ಪ್ರಮುಖವಾಗಿ ಸ್ಟಡಿ ಮಾಡ್ತಾ ಬರ್ತಾ ಇದ್ದೀವಿ. ಮೂಳೆಗಳ ಕುರಿತಾದ ಅಧ್ಯಯನ ಏನಂತ ಹೇಳಿ ನೋಡಿದ್ದೀವಿ ಹೌದ್ರಿ. ಅದೇ ರೀತಿ ನಾವು ಮೂಳೆಗಳಲ್ಲಿ ವಿಧಗಳು ಅಂತ ಹೇಳಿ ನೋಡಿದಾಗ ಆಕ್ಸಿಯಲ್ ಸ್ಕೆಲ್ಟನ್ ಅಂತ ಹೇಳಿ ನೋಡಿದ್ದೀವಿ, ಆಕ್ಸಿಯಲ್ ಸ್ಕೆಲ್ಟನ್. ಅದೇ ರೀತಿ ಅಪೆಂಡಿಕ್ಯುಲರ್ ಸ್ಕೆಲ್ಟನ್ ಅಂತ ಹೇಳಿ ಬರ್ತದೆ. ಈ ಒಂದು ಆಕ್ಸಿಯಲ್ ಸ್ಕೆಲ್ಟನ್ ಅಲ್ಲಿ ನಾವು ಸ್ಕಲ್ ಅಂತ ಹೇಳಿ ನೋಡಿದಾಗ ಕ್ರೇನಿಯಲ್ ಬೋನ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಒಟ್ಟು ಬೋನ್ಗಳ ಸಂಖ್ಯೆ ಎಷ್ಟು? 8 ಅಂತ ಹೇಳಿ ನೋಡಿದ್ದೀವಿ. ನೋಡಿ, ಒಂದು ಐಡಿಯಾ ಇರಬೇಕು ನಮಗೆ ಹೌದ್ರಿ. ಈ ಒಂದು ಮಾನವನ ದೇಹ ಅಂತೇಳಿ ನೋಡಿದಾಗ ಮೂಳೆಗಳು ಕಂಡು ಬರ್ತಾ ಇದಾವೆ. ಮೂಳೆಗಳು ಅಂತೇಳಿ ನೋಡಿದ್ರೆ ಆಕ್ಸಿಯಲ್ ಬೋನ್ಸ್ ಮತ್ತು ಅಪೆಂಡಿಕ್ಯುಲರ್ ಬೋನ್ಸ್ ಅಂತೇಳಿ ಕೊಡ್ತಾ ಇದಾವೆ. ಆಕ್ಸಿಯಲ್ ಬೋನ್ಸ್ಗಳ ಸಂಖ್ಯೆ ಎಷ್ಟು? 80 ಅಂತೇಳಿ ನೋಡಿದ್ದೀವಿ. ಅಪೆಂಡಿಕ್ಯುಲರ್ ಬೋನ್ಸ್ಗಳ ಸಂಖ್ಯೆ ಎಷ್ಟು? 126 ಅಂತೇಳಿ ನೋಡಿದ್ದೀವಿ. ಇಲ್ಲಿ ನೋಡ್ರಿ, ಈ ಒಂದು ಮೆದುಳು, ಮಾನವನ ಮೆದುಳನ್ನ ರಕ್ಷಣೆ ಮಾಡ್ತಕ್ಕಂಥ ಮೂಳೆ ಯಾವುದಪ್ಪ ಅಂತೇಳಿ ನೋಡಿದಾಗ ಕ್ರೇನಿಯಂ ಕವಚ ಅಂತೇಳಿ ಕೊಡ್ತೀವಿ, ಕ್ರೇನಿಯಂ ಕವಚ. ಇದರಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ 8 ಅಂತ ಹೇಳಿ ಕೊಡ್ತೀವಿ ನಾವು ಹೌದ್ರಿ. ಕ್ರೇನಿಯಂ ಅಂತೇಳಿ ನೋಡಿದಾಗ ಇದರಲ್ಲಿ ಕಂಡು ಬರುವ ಮೂಳೆಗಳ ಸಂಖ್ಯೆ 8 ಅಂತ ಹೇಳಿ ನೋಡಿದ್ದೀವಿ. ಅದೇ ರೀತಿ ಫೇಶಿಯಲ್ ಬೋನ್ಸ್ ಹೌದ್ರಿ, ಮುಖದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಅಂತ ಹೇಳಿ ನೋಡಿದಾಗ 14 ಅಂತ ಹೇಳಿ ನೋಡಿದೀವಿ. ಮುಖದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ 14 ಅಂತ ಹೇಳಿ ನೋಡಿದೀವಿ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿ ನೋಡಿದ್ರೆ, ಈ ಒಂದು ಮುಖದ ಭಾಗದಲ್ಲಿ ಚಲಿಸುವ ಏಕೈಕ ಮೂಳೆ ಯಾವುದು ಅಂತ ಹೇಳಿ ನೋಡಿದಾಗ ಮ್ಯಾಂಡಿಬಲ್ ಅಂತ ಹೇಳಿ ನೋಡಿದೀವಿ ಹೌದು, ಮ್ಯಾಂಡಿಬಲ್. ಆಮೇಲೆ ಮುಖದ ಭಾಗದಲ್ಲಿ ಗಟ್ಟಿಯಾದ ಮೂಳೆ ಮ್ಯಾಂಡಿಬಲ್ ಅಂತ ಹೇಳಿ ನೋಡ್ತಾ ಬರ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಈ ಒಂದು ಕಿವಿಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು, ಮಧ್ಯ ಕಿವಿಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳು ಮ್ಯಾಲಿಯಸ್ ಇಂಕಸ್ ಟೆಪಿಸ್ ಅಂತ ಹೇಳಿ ನೋಡಿದ್ವಿ. ಮ್ಯಾಲಿಯಸ್ ಇಂಕಸ್ ಟೆಪಿಸ್ ಅಂತ ಹೇಳಿ ನೋಡ್ತಾ ಬರ್ತಾ ಇದೀವಿ. ಇಡೀ ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕದಾದ ಮೂಳೆ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಸ್ಟೆಪಿಸ್ ಅಂತ ಹೇಳಿ ಕೊಡ್ತೀವಿ ನಾವು ಹೌದು. ಇಡೀ ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆ ಯಾವುದು? ಸ್ಟೆಪಿಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಇದಕ್ಕಿರ್ತಕ್ಕಂಥ ಮತ್ತೊಂದು ಹೆಸರು ಸ್ಟಿರ್ರಪ್ ಅಂತ ಹೇಳಿ ಕೂಡ ಕರಿತಾ ಇದೀವಿ. ಸ್ಟಿರ್ರಪ್, ಕನ್ನಡದಲ್ಲಿ ರಿಕಾಪು ಅಂತ ಹೇಳಿ ನೋಡ್ತಾ ಬರ್ತಾ ಇದೀವಿ, ರಿಕಾಪು. ಅದೇ ರೀತಿ ಈ ಒಂದು ಕುತ್ತಿಗೆಯ ಭಾಗದಲ್ಲಿ, ಮಾನವನ ಕುತ್ತಿಗೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮೂಳೆ ಅಂತ ಹೇಳಿ ನೋಡಿದಾಗ ಹಯಾಯ್ಡ್ ಬೋನ್ ಅಂತ ಹೇಳಿ ನೋಡ್ತಾ ಇದೀವಿ. ಹಯಾಯ್ಡ್ ಬೋನ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾವುದೇ ಮೂಳೆಗಳ ಸಂಪರ್ಕವಿಲ್ಲದಿರುವ ಮೂಳೆ ಕುತ್ತಿಗೆಯ ಭಾಗದಲ್ಲಿ ಕಂಡು ಬರುತ್ತದೆ, ಹಯಾಯ್ಡ್ ಬೋನ್ ಅಂತ ಹೇಳಿ ನೋಡಿದೀವಿ. ನೇಣು ಹಾಕಿದಾಗ ಮೊಟ್ಟ ಮೊದಲಿಗೆ ಮುಳಿಯುವಂತ ಒಂದು ಮೂಳೆನೇ ಯಾವ್ದು ಅಂತ ಹೇಳಿ ನೋಡಿದ್ರೆ ಹಯಾಯ್ಡ್ ಬೋನ್ ಅಂತ ಹೇಳ್ತೇವೆ ಹೌದ್ರಿ. ನೇಣು ಹಾಕಿದಾಗ ಮೊಟ್ಟ ಮೊದಲಿಗೆ ಮುರಿಯುವ ಮೂಳೆ ಯಾವುದು? ಹಯಾಯ್ಡ್ ಬೋನ್ ಅಂತ ಹೇಳಿ ನೋಡ್ತಾ ಇದೀವಿ. ಪ್ರಶ್ನೆ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಹೌದ್ರಿ ಹೇಳ್ತಾ ಬರ್ತಾ ಇದ್ದೀನಿ. ಹಯಾಯ್ಡ್ ಅಂತಕ್ಕಂಥ ಒಂದು ಮೂಳೆ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಬರ್ತಾನೆ. ಥ್ರಾಟ್ ಭಾಗದಲ್ಲಿ ಅಂತ ಹೇಳ್ತಾ ಇದೀವಿ. ಗಂಟಲಿನ ಭಾಗ ಅಥವಾ ಕುತ್ತಿಗೆಯ ಭಾಗದಲ್ಲಿ ಕಂಡು ಬರುವಂತ ಒಂದು ಮೂಳೆ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಈ ಎದೆಯ ಭಾಗ ಹೌದ್ರಿ, ಚೆಸ್ಟ್ ಪಾರ್ಟ್ ಅಂತ ಹೇಳಿ ನೋಡಿದಾಗ ಎದೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದ್ರೆ 25 ಅಂತ ಹೇಳಿ ನೋಡಿದೀವಿ. 24 ರಿಬ್ ಕೇಜಸ್ ಹೌದ್ರಿ, 24 ರಿಬ್ ಕೇಜಸ್. ಪೆಕ್ಕೆಲುಬುಗಳ ಸಂಖ್ಯೆ 24. ಸ್ಟರ್ನಮ್ ಹೌದ್ರಿ, ಸ್ಟರ್ನಮ್ ಅಂತ ಹೇಳಿ ನೋಡಿದಾಗ ಮಧ್ಯ ಭಾಗದಲ್ಲಿ ಕಂಡು ಬರುತ್ತದೆ. ಈ ರೀತಿ ಎದೆಯ ಭಾಗದಲ್ಲಿ ಕೂಡ ಕಂಡು ಬರುವಂತ ಒಂದು ಮೂಳೆ ಸ್ಟರ್ನಮ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಒಟ್ಟು ಮೂಳೆಗಳ ಸಂಖ್ಯೆ 25. ಅದೇ ರೀತಿ ಈ ಒಂದು ಕಶೇರುಕ ಮಣಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಬೆನ್ನು ಮೂಳೆಗಳು ಅಂತ ಹೇಳಿ ನೋಡಿದ್ರೆ ಒಟ್ಟು ಬೆನ್ನು ಮೂಳೆಗಳ ಸಂಖ್ಯೆ ಈ ಒಂದು
ವಯಸ್ಕ ಮಾನವರಲ್ಲಿ 26 ಅಂತ ಹೇಳಿ ನೋಡಿದ್ದೀವಿ. ಅದೇ ಚಿಕ್ಕ ಮಕ್ಕಳಲ್ಲಿ ಬೆನ್ನು ಮೂಳೆಗಳ ಸಂಖ್ಯೆ ಎಷ್ಟು? 33 ಅಂತ ಹೇಳಿ ನೋಡ್ತಾ ಬರ್ತಾ ಇದೀವಿ. ಈ ರೀತಿ ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿ ನೋಡಿದ್ದೀವಿ. ನೆಕ್ಸ್ಟ್ ಅಪೆಂಡಿಕ್ಯುಲರ್ ಬೋನ್ಸ್, ಅನುಬಂಧಿತ ಮೂಳೆಗಳು ಅಂತ ಹೇಳಿ ನೋಡ್ತಾ ಬರ್ತದೆ. ಹೌದು, ಅನುಬಂಧಿತ ಮೂಳೆಗಳು ಅಂತ ಹೇಳಿ ನೋಡಿದಾಗ ಕೈಯಲ್ಲಿರ್ತಕ್ಕಂಥ ಮೂಳೆಗಳು, ಕಾಲಿನಲ್ಲಿರ್ತಕ್ಕಂಥ ಮೂಳೆಗಳು, ಅದೇ ರೀತಿ ಭುಜದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳು ಅಂತ ಹೇಳಿ ನೋಡಿದಾಗ ಈ ರೀತಿ ಅಪೆಂಡಿಕ್ಯುಲರ್ ಬೋನ್ಸ್ ಅಂತ ಹೇಳ್ತಾ ಇದೀವಿ. ಒಟ್ಟು ಈ ಒಂದು ಅಪೆಂಡಿಕ್ಯುಲರ್ ಬೋನ್ಸ್ಗಳ ಸಂಖ್ಯೆ ಎಷ್ಟು? 126 ಅಂತ ಹೇಳ್ತೇವೆ. ಹೌದ್ರಿ, 126 ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ಭುಜದ ಭಾಗದಲ್ಲಿ ಒಂದು ಭುಜದ ಭಾಗದಲ್ಲಿ 2 ಮೂಳೆಗಳು, ಇನ್ನೊಂದು ಭುಜದ ಭಾಗದಲ್ಲಿ 2 ಮೂಳೆಗಳು, ಒಟ್ಟು ಭುಜದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? 4 ಅಂತ ಹೇಳಿದಿವಿ. ಹಾಗಾದ್ರೆ ಆ ಭುಜದ ಭಾಗದಲ್ಲಿ ಕಂಡು ಬರುವ ಮೂಳೆಗಳು ಯಾವುವು ಅಂತ ಹೇಳಿ ನೋಡಿದಾಗ ಒಂದು ಕ್ಲಾವಿಕಲ್, ಇನ್ನೊಂದು ಸ್ಕ್ಯಾಪುಲಾ. ಹೌದ್ರಿ, ಈ ಕ್ಲಾವಿಕಲ್ ಅನ್ನ ಏನಂತ ಹೇಳ್ತೇವೆ ನಾವು? ಹೌದ್ರಿ, ಬ್ಯೂಟಿ ಬೋನ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಹೇಳಿ ಕೊಡ್ತೀವಿ. ಹೌದ್ರಿ, ಮಾನವನ ದೇಹದಲ್ಲಿ ಸುಂದರವಾದ ಮೂಳೆ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಬ್ಯೂಟಿ ಬೋನ್ ಅಂತ ಹೇಳಿ ನೋಡಿದ್ರೆ ಕ್ಲಾವಿಕಲ್ ಅಂತ ಹೇಳಿ ಕೊಡ್ತೀವಿ. ಅದಕ್ಕೆ ಇರತಕ್ಕಂಥ ಮತ್ತೊಂದು ಹೆಸರು ಕಾಲರ್ ಬೋನ್ ಅಂತ ಹೇಳಿ ಕೊಡ್ತೀವಿ ನಾವು. ಹೌದ್ರಿ, ಕಾಲರ್ ಬೋನ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಈ ಒಂದು ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ, ಬ್ಯೂಟಿ ಬೋನ್, ಕ್ಲಾವಿಕಲ್ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಇನ್ನೊಂದು ಸ್ಕ್ಯಾಪುಲಾ ಅಂತ ಹೇಳ್ತೀವಿ, ಈ ರೀಸನ್ ಅಲ್ಲಿ ಕಂಡು ಬರ್ತದೆ. ಹೌದ್ರಿ, ಸ್ಕ್ಯಾಪುಲಾ ಅಂತ ಹೇಳಿ ಕೊಡ್ತೀವಿ, ಭುಜದ ಭಾಗದಲ್ಲಿ ಕಂಡು ಬರುವ ಮೂಳೆಗಳು. ಅದೇ ರೀತಿ ತೋಳಿನಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತ ಹೇಳಿ ನೋಡಿದಾಗ ಹ್ಯೂಮರಸ್ ಅಂತ ಹೇಳಿ ನೋಡಿದೀವಿ. ಮುಂಗೈಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಒಂದು ರೇಡಿಯಸ್, ಇನ್ನೊಂದು ಅಲ್ಲ ಅಂತ ಹೇಳಿ ಕೊಟ್ಟಿದ್ದೀವಿ. ಒಂದು ರೇಡಿಯಸ್, ಇನ್ನೊಂದು ಅಲ್ಲ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಮುಂಗೈ ಮುಂದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಕಾರ್ಪಲ್ಸ್ ಮತ್ತು ಮೆಟಾಕಾರ್ಪಲ್ಸ್ ಅಂತ ಹೇಳಿ ನೋಡಿದೀವಿ. ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಕೈ ಬೆರಳುಗಳಲ್ಲಿ ಪೆಲಾಂಜಸ್ ಅಂತ ಹೇಳಿ ನೋಡಿದೀವಿ. ಈ ರೀತಿ ಒಂದು ಕೈಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಒಟ್ಟು ಎಷ್ಟು? 30. ಒಟ್ಟು 2 ಕೈಗಳು ಅಂತೇಳಿ ನೋಡಿದಾಗ ಮೂಳೆಗಳ ಸಂಖ್ಯೆ 60 ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಕೈಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ 60. ಅದೇ ರೀತಿ ಸೊಂಟದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಫೆಲ್ವಿಕ್ ಗರ್ಡಲ್ ಅಂತೇಳಿ ಕೊಡ್ತೀವಿ. ಹೌದ್ರಿ, ಸೊಂಟದ ಭಾಗದಲ್ಲಿ ಕಂಡು ಬರುವ ಮೂಳೆ ಫೆಲ್ವಿಕ್ ಗರ್ಡಲ್ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಈ ಒಂದು ತೊಡೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆ ಫೀಮರ್. ತೊಡೆಯ ಭಾಗದಲ್ಲಿ ಕಂಡು ಬರುವಂತ ಒಂದು ಮೂಳೆ ಫೀಮರ್. ಇಡೀ ಮಾನವನ ದೇಹದಲ್ಲೇ ಗಟ್ಟಿಯಾದ ಮೂಳೆ. ಅವ್ರ ಇಡೀ ಮಾನವನ ದೇಹದಲ್ಲೇ ಅತ್ಯಂತ ಉದ್ದವಾದ ಮೂಳೆ, ಅತಿ ಗಟ್ಟಿಯಾದ ಮೂಳೆ. ಅವ್ರೆ ಈ ರೀತಿ ನಾವು ಕೊಡ್ತಾ ಬಂದಿದ್ದೀವಿ. ಫೀಮರ್ ಸರಿಯಾಗಿ ನೆನ್ಪಿಟ್ಕೋರಿ, ಉದ್ದವಾದ ಮೂಳೆ, ಗಟ್ಟಿಯಾದ ಮೂಳೆ ಅಂತೇಳಿ ನೋಡ್ತೀವಿ. ಆಮೇಲೆ ಅತಿ ದೊಡ್ಡ ಮೂಳೆ ಕೂಡ ಯಾವುದು? ಫೀಮರ್ ಅಂತೇಳಿ ನೋಡ್ತಾ ಬಂದಿದ್ದೀವಿ. ಅದೇ ರೀತಿ ನೋಡ್ರಿ, ಮುಂಗಾಲಿನ ಮುಂದೆ ಅಂತೇಳಿ ನೋಡಿದಾಗ ಮುಂಗಾಲಿನ ಮುಂದೆ ಕಂಡು ಬರ್ತಕ್ಕಂತಹ ಮೂಳೆಗಳು ಒಂದು ಟಿಬಿಯಾ, ಇನ್ನೊಂದು ಫಿಬುಲ್ಲಾ. ಒಂದು ಟಿಬಿಯಾ, ಇನ್ನೊಂದು ಫಿಬುಲ್ಲಾ. ಈ ರೀತಿ ಮುಂಗಾಲಿನಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳು ಟಿಬಿಯಾ ಮತ್ತು ಫಿಬುಲ್ಲಾ ಅಂತ ಹೇಳಿ ನೋಡಿದೀವಿ. ಮುಂಗಾಲಿನ ಮುಂದೆ ಟಾರ್ಸಲ್ಸ್ ಕಂಡು ಬರುತ್ತವೆ, ಮೆಟಾಟಾರ್ಸಲ್ಸ್ ಕಂಡು ಬರುತ್ತವೆ. ಕಾಲ್ ಬೆರಳುಗಳಲ್ಲಿ ಪೆಲಾಂಜಸ್ ಅಂತ ಹೇಳಿ ನೋಡ್ತೀವಿ, ಪೆಲಾಂಜಸ್. ಈ ಒಂದು ಪೆಲಾಂಜಸ್ಗಳ ಸಂಖ್ಯೆ ಎಷ್ಟು? 14 ಅಂತ ಹೇಳಿ ನೋಡ್ತಾ ಬರ್ತಾ ಇದೀವಿ. ಪೆಲಾಂಜಸ್ಗಳ ಸಂಖ್ಯೆ ಎಷ್ಟು? 14 ಅಂತ ಹೇಳಿ ಕೊಡ್ತಾ ಬರ್ತಾ ಇದೀವಿ. ಈ ರೀತಿ ಕಂಪ್ಲೀಟ್ ಆಗಿ ಒಂದು ಕಾಲು ಅಂತ ಹೇಳಿ ತೆಗೆದುಕೊಂಡಾಗ 30 ಮೂಳೆಗಳು ಕಂಡು ಬರುತ್ತವೆ ಅಂತ ಹೇಳಿ ನೋಡ್ತೀವಿ. 30 ಇಲ್ಲಿವರೆಗೂ ನೋಡ್ರಿ 29. ಒಂದು ಮೂಳೆ ಯಾವ್ದಪ್ಪ ಅಂತ ಹೇಳಿ ನೋಡಿದ್ರೆ ಈ ಒಂದು ಮೊಳಕಾಲಿನ ಮೇಲೆ ಕಂಡು ಬರ್ತಕ್ಕಂತಹ ಒಂದು ಮೂಳೆ ಪಟೆಲ್ಲಾ ಅಂತ ಕರಿತೀವಿ ನಾವು. ಹೌದ್ರಿ, ಮೊಳಕಾಲಿನ ಮೇಲೆ ಕಂಡು ಬರ್ತಕ್ಕಂಥ ಮೂಳೆ ಹೆಸರೇನು? ಪಟೆಲ್ಲಾ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಕಂಪ್ಲೀಟ್ ಆಗಿ ಒಂದು ಲೆಗ್ ಅಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ 30, ಮತ್ತೊಂದು ಲೆಗ್ ಅಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ 30. ಒಟ್ಟು ಕಾಲಿನಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ 60 ಅಂತ ಹೇಳಿ ನೋಡ್ತಾ ಬರ್ತಾ ಇದ್ದೀವಿ, 60. ಈ ರೀತಿ ಅಪೆಂಡಿಕ್ಯುಲರ್ ಬೋನ್ಸ್ ಅಂತ ಹೇಳಿ ನೋಡಿದ್ವಿ. ಅಪೆಂಡಿಕ್ಯುಲರ್ ಬೋನ್ಸ್. ನೆಕ್ಸ್ಟ್ ನೋಡ್ರಿ, ಈ ಒಂದು ಮೂಳೆಗಳಲ್ಲಿ ಅಂತ ಹೇಳಿ ನೋಡಿದಾಗ ಜಾಯಿಂಟ್ಸ್ ಅಂತ ಹೇಳಿ ನೋಡ್ತೀವಿ ನಾವು. ಹೌದ್ರಿ, ಜಾಯಿಂಟ್ಸ್ ಅಂತ ಹೇಳಿ ನೋಡಿ ಕನ್ನಡದಲ್ಲಿ ಕೀಲುಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಕೀಲುಗಳು ಅಂತೇಳಿ ಕರಿತಾ ಇದ್ದೀವಿ. ಜಾಯಿಂಟ್ಸ್, ಕೀಲುಗಳು. ಇಲ್ಲಿ ಕೀಲುಗಳು ಅಂತ ಹೇಳಿ ನೋಡಿದಾಗ ಮೂಳೆಗಳು ಕೂಡುವುದನ್ನು ಕೀಲುಗಳು ಅಂತ ಹೇಳಿ ಕೊಡಬಹುದು. ಹೌದ್ರಿ, 2 ಅಥವಾ 2ಕ್ಕಿಂತ ಹೆಚ್ಚು ಮೂಳೆಗಳು ಕೂಡುವ ಭಾಗವನ್ನ ಏನಂತೇಳಿ ಕರಿತೀವಿ ನಾವು? ಇಲ್ಲಿ ಕೀಲುಗಳು ಅಂತೇಳಿ ಕೊಡ್ತಾ ಇದೀವಿ. ಮೂಳೆ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಈ ರೀತಿ ಕನೆಕ್ಟ್ ಆಗುವುದನ್ನ ಏನಂತ ಹೇಳ್ತೀವಿ? ಈ ರೀತಿ ಕೀಲು ಅಂತ ಕೊಡ್ತೀವಿ ನಾವು. ಹೌದ್ರಿ, ಕೀಲು ಅಂತ ಹೇಳಿ ಕರಿತಾ ಇದೀವಿ. ಈ ಒಂದು ಕೀಲುಗಳ ಕುರಿತಾದ ಅಧ್ಯಯನವನ್ನ ಯಾವ ಲಾಜಿ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳಬಹುದು. ಹೌದ್ರಿ, ದ ಸ್ಟಡಿ ಆಫ್ ಜಾಯಿಂಟ್ಸ್ ದಟ್ ಈಸ್ ಕಾಲ್ಡ್ ಆರ್ಥ್ರಾಲಜಿ ಅಂತ ಕರಿತೀವಿ ನಾವು. ಹೌದ್ರಿ, ದ ಸ್ಟಡಿ ಆಫ್ ಜಾಯಿಂಟ್ಸ್ ದಟ್ ಈಸ್ ಕಾಲ್ಡ್ ಆರ್ಥ್ರಾಲಜಿ. ಬರಿತಾ ಬರಬೇಕು, ಹಾಗೆ ಇಂಪಾರ್ಟೆಂಟ್ ಆಗ್ತದ. ಕೀಲುಗಳ ಕುರಿತಾದ ಅಧ್ಯಯನವನ್ನ ಆರ್ಥ್ರಾಲಜಿ ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ. ಈ ರೀತಿ ಆರ್ಥ್ರಾಲಜಿ ಅಂತ ಹೇಳಿದಾಗ ಇಲ್ಲಿ ನೋಡ್ರಿ, ಟೈಪ್ಸ್ ಆಫ್ ಜಾಯಿಂಟ್ಸ್ ಅಂತ ಹೇಳಿ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಈ ಒಂದು ಟೈಪ್ಸ್ ಆಫ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಕೀಲುಗಳ
ವಿಧಗಳು ಅಂತೇಳಿ ನೋಡಿದಾಗ ನೋಡ್ರಿ, ಈ ಒಂದು ಕೀಲುಗಳ ವಿಧಗಳು ಅಂತೇಳಿ ನೋಡಿದಾಗ ನಮಗೆ ರೀಸೆಂಟಾಗಿ ನಡೆದಿರ್ತಕ್ಕಂಥ PSI, ಹೌದ್ರಿ, PSI ಎಕ್ಸಾಮಲ್ಲಿ ಪ್ರಶ್ನೆ ಬಂದಿರ್ತದ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಎಲ್ಲ ಒಂದು ಕೀಲುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್ ಯಾಕಂದರೆ PSI 402 ಎಕ್ಸಾಮಿನೇಷನ್ ನಡೆಸುವಂಥ ಒಂದು ಚಾನ್ಸಸ್ ಅದ, ಹೌದ್ರಿ, ಏಪ್ರಿಲ್ ಮೇ ಆರ್ ಜೂನ್, ಹೌದ್ರಿ, ಈ ತಿಂಗಳಲ್ಲಿ ಆಗುವಂಥ ಒಂದು ಚಾನ್ಸಸ್ ಅದ, ಗೊತ್ತಿರಬೇಕು. PSI ವಿದ್ಯಾರ್ಥಿಗಳು ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ನೋಡ್ರಿ, ಜಾಯಿಂಟ್ಸ್ ಅಂತೇಳಿ ನೋಡಿದಾಗ ಟೈಪ್ಸ್ ಆಫ್ ಜಾಯಿಂಟ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಇಲ್ಲಿದೆ ನೋಡ್ರಿ, ಇದನ್ನೇ ಹಿಪ್ ಜಾಯಿಂಟ್ ಅಂತೇಳಿ ಕರಿತಾ ಇದ್ದೀವಿ. ಹೌದ್ರಿ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತೇಳಿ ನೋಡಿದಾಗ ಹಿಪ್ ಜಾಯಿಂಟ್ ಅಂದರೆ ಇಲ್ಲಿ ನೋಡಿ, ಈ ಪೆಲ್ವಿಕ್ ಗರ್ಡಲ್ ಮತ್ತು ಫೀಮರ್ಗಳು ಎರಡೂ ಕೂಡುವ ಭಾಗ ಅಂತೇಳಿ ಕೊಡ್ತಾ ಇದ್ದೀವಿ, ಎರಡೂ ಕೂಡುವ ಭಾಗ. ಈ ರೀತಿ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತೇಳಿ ನೋಡ್ತಾ ಇದ್ದೀವಿ. ಇದು ಯಾವ ರೀತಿ ಇರ್ತದೆ ಅಂತ ಹೇಳಿದಾಗ ಇಲ್ಲಿ ನೋಡ್ರಿ, ಬಾಲ್ ಶೇಪ್ ಕಂಡು ಬರ್ತಾ ಇದೆ ಒಳಗಡೆ, ಹೌದ್ರಿ, ಬಾಲ್ ಶೇಪ್ ಕಂಡು ಬರ್ತದೆ, ಈ ರೀತಿ ಇರ್ತದ, ಈ ರೀತಿ ಒಂದು ಮೂಳೆ ಇರ್ತದ, ಈ ರೀತಿ ಒಂದು ಬಾಲ್ ಶೇಪ್ ಕಂಡು ಬರ್ತದೆ, ಇದರೊಳಗಡೆ ಈ ರೀತಿ ಮೂಳೆ ಇರ್ತದೆ. ಇದು ಏನಾಗ್ತಾ ಬರ್ತದೆ ಅಂತ ಹೇಳಿದ್ರೆ ಈ ರೀತಿ ರೊಟೇಷನ್ ಆಗ್ತಾ ಬರ್ತದ. ಇದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳಿ ನೋಡಿದಾಗ ನಾವಿಲ್ಲಿ ಯಾವ ಭಾಗ ಅಂತ ನೋಡಿದ್ರೆ ಈ ಒಂದು ಫೆಲ್ವಿಕ್ ಗರ್ಡಲ್ ಮತ್ತು ಫೀಮರ್ ಭಾಗ ಅಂತ ಹೇಳ್ತೀವಿ ನಾವು. ಹೌದ್ರಿ, ಸಾಮಾನ್ಯವಾಗಿ ಕಾಲನ್ನು ನಾವು ಮೂವ್ಮೆಂಟ್ ಮಾಡ್ತಾ ಬರ್ತೀವಿ, ಆ ಕಡೆ ಈ ಕಡೆ ಕಾಲನ್ನು ಏನು ಮಾಡ್ತಾ ಬರ್ತೀವಿ, ಮೂವ್ಮೆಂಟ್ ಮಾಡ್ತಾ ಬರ್ತೀವಿ. ಅದೇ ರೀತಿ ಇದು ಫೀಮರ್ ಅಷ್ಟೇ ಅಲ್ರಿ, ಅದೇ ರೀತಿ ನಾವು ಕೈ ಕೂಡ ನೋಡ್ಬೋದು, ಇಲ್ಲಿ ತೋಳಿನ ಭಾಗ ಅಂತೇಳಿ ಕೊಡ್ತಾ ಇದೀವಿ. ಇದು ಕೂಡ ನಾವು ಏನು ಕೊಡ್ಬೋದು, ಬಾಲ್ ಅಂಡ್ ಸಾಕೆಟ್ ಜಾಯಿಂಟಿಗೆ ಉದಾಹರಣೆ ಅಂತೇಳಿ ಕೊಡ್ಬೋದು. ಹೌದ್ರಿ, ಈ ಒಂದು ಹಿಮರಸ್ ಅಂತೇಳಿ ಕೊಡ್ತಾ ಇದೀವಿ, ಫೀಮರ್ ಅಂತೇಳಿ ಕೊಡ್ತಾ ಇದೀವಿ. ಇವು ಯಾವ ಜಾಯಿಂಟ್ಸ್ಗೆ ಉದಾಹರಣೆ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟಿಗೆ ಏನು ಉದಾಹರಣೆಗಳಾಗಿವೆ ಅಂತೇಳಿ ನೋಡ್ತೀವಿ. ಐಡಿಯಾ ಬಂದದ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ಸ್. ನೋಡ್ರಿ, ಕೈ ಈ ರೀತಿ ಮೂವ್ಮೆಂಟ್ ಆಗ್ತದ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ಸ್ ಅಂತೇಳಿ ಇರ್ತ, ಅಂದ್ರೆ ಬಾಲ್ ಶೇಪ್ ಅದ, ಒಳಗಡೆ ಈ ರೀತಿ ಮೂಳೆಗಳು ಏನಾಗ್ತಾ ಇದಾವೆ, ಮೂವ್ಮೆಂಟ್ ಆಗ್ತಾ ಇದೆ ಅಂತ ನೋಡ್ತೀವಿ. ಈ ಜಾಯಿಂಟ್ಸ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ಮೂವ್ಮೆಂಟ್ಗೆ ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತೀವಿ, ಮೂವ್ಮೆಂಟ್ಗೆ ಸಹಾಯಕವಾಗಿದೆ. ಈ ರೀತಿ ಹ್ಯೂಮರಸ್ ನೋಡ್ರಿ, ಈ ರೀತಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ನೋಡ್ತೀವಿ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳಿ ನೋಡಿದೀವಿ. ನೆಕ್ಸ್ಟ್ ನೋಡ್ರಿ, ಕಾಂಡಿಲಾಯ್ಡ್ ಜಾಯಿಂಟ್ಸ್, ಕಾಂಡಿಲಾಯ್ಡ್ ಜಾಯಿಂಟ್ಸ್ ಬಿಟ್ವೀನ್ ರೇಡಿಯಸ್ ಅಂಡ್ ಕಾರ್ಪಲ್ ಬೋನ್ಸ್ ಆಫ್ ರಿಸ್ಟ್ ಅಂತೇಳಿ ಕೊಡ್ತಾ ಇದ್ದೀವಿ. ರಿಸ್ಟ್ ಅಂತೇಳಿ ನೋಡಿದಾಗ ಇಲ್ಲಿ ನೋಡಿ, ರೇಡಿಯಸ್ ಅಂತೇಳಿ ನೋಡಿದಾಗ ರೇಡಿಯಸ್ ಅಂತಕ್ಕಂಥ ಒಂದು ಮೂಳೆ ಈ ಒಂದು ಮುಂಗೈನಲ್ಲಿ ಕಂಡು ಬರುವಂಥ ಒಂದು ಮೂಳೆ ಅಂತೇಳಿ ಕೊಡ್ತಾ ಇದ್ದೀವಿ. ಈ ಮುಂಗೈ ಮತ್ತು ಇಲ್ಲಿ ಕಾರ್ಪಲ್ ಅಂತೇಳಿ ನೋಡ್ತಾ ಇದೆ. ಹೌದ್ರಿ, ಮುಂಗೈ ಮುಂದೆ ಕಾರ್ಪಲ್ಸ್ ಕಂಡು ಬರುತ್ತವೆ. ಇವುಗಳ ಒಂದು ಜಾಯಿಂಟ್ ಅನ್ನ ಏನಂತ ಹೇಳ್ತೀವಿ ನಾವು, ಕಾಂಡಿಲಾಯ್ಡ್ ಜಾಯಿಂಟ್ ಅಂತೇಳಿ ಕರಿತಾ ಇದೀವಿ. ಕಾಂಡಿಲಾಯ್ಡ್ ಜಾಯಿಂಟ್ ಎಲ್ಲಿ ಕಂಡು ಬರುತ್ತದೆ, ಇದಕ್ಕೆ ಉದಾಹರಣೆ ಏನು ಅಂತೇಳಿ ಕೊಡಬಹುದು ಅಂತ ಹೇಳಿದ್ರೆ ಈ ಒಂದು ರೇಡಿಯಸ್ ಕಾರ್ಪಲ್ಸ್ಗೆ ಜಾಯಿಂಟ್ ಆಗಿರುವುದನ್ನು, ಹೌದ್ರಿ, ರೇಡಿಯಸ್ ಕಾರ್ಪಲ್ಗೆ ಜಾಯಿಂಟ್ ಆಗಿರುವುದನ್ನು ನಾವು ಕಾಂಡಿಲಾಯ್ಡ್ ಜಾಯಿಂಟ್ ಅಂತೇಳಿ ಕೊಡ್ತೀವಿ. ಹೌದ್ರಿ, ನೀವು ಕೂಡ ಈ ರೀತಿನೇ ನೆನ್ಪಿಟ್ಕೊಳ್ತಾ ಬರ್ಬೇಕು. ಇದೊಂದು ರೇಡಿಯಸ್ ಅದ, ಹೌದ್ರಿ, ಮುಂಗೈಲಿ ರೇಡಿಯಸ್ ಅದ, ಇಲ್ಲಿ ಮುಂದೆ ಕಾರ್ಪಲ್ಸ್ ಕಂಡು ಬರ್ತಾ ಇದಾವೆ. ಇದು ಏನು ಮೂವ್ಮೆಂಟ್ ಆಗ್ತಾ ಇದೆಲ್ಲ ಇದನ್ನ ನಾವು ಕಾಂಡಿಲಾಯ್ಡ್ ಜಾಯಿಂಟ್ ಅಂತ ಹೇಳ್ತೀವಿ. ಕೈಗಳು ಈ ರೀತಿ ಮೂವ್ಮೆಂಟ್ ಆಗ್ತಾ ಇದೆಲ್ಲ ಹ್ಯೂಮರಸ್ ಅಂತ ನೋಡ್ತಾ ಇದೀವಿ, ಹ್ಯೂಮರಸ್ ಕನೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ಇದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತೇಳಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನಂಬರ್ 3, ಫ್ಲೇನ್ ಜಾಯಿಂಟ್ಸ್. ಫ್ಲೇನ್ ಜಾಯಿಂಟ್ ಅಂತ ನೋಡ್ತಾ ಇದ್ದೀವಿ. ಬಿಟ್ವೀನ್ ಟಾರ್ಸಲ್ ಬೋನ್ಸ್ ಅಂತೇಳಿ ಕೊಡ್ತೀವಿ. ಟಾರ್ಸಲ್ ಬೋನ್ಸ್ ಅಂತ ಹೇಳಿದಾಗ ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದರೆ ಈ ಮುಂಗಾಲಿನ ಮುಂದೆ ಕಂಡು ಬರ್ತಕ್ಕಂತಹ ಮೂಳೆಗಳು ಟಾರ್ಸಲ್ ಬೋನ್ಸ್ ಅಂತೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಕಂಡು ಬರ್ತಕ್ಕಂಥ ಜಾಯಿಂಟ್ ಯಾವುದು ಅಂತೇಳಿ ನೋಡಿದ್ರೆ ಫ್ಲೇನ್ ಜಾಯಿಂಟ್ ಅಂತ ಹೇಳ್ತೀವಿ ನಾವು. ಹೌದು, ಈ ರೀತಿ ಫ್ಲೇನ್ ಆಗಿ ಕಂಡು ಬರ್ತದ. ಟಾರ್ಸಲ್ಸ್ಗಳು ಅಂತ ನೋಡ್ತಾ ಇದ್ದೀವಿ, ಪ್ಲೇನ್ ಜಾಯಿಂಟ್ ಉದಾಹರಣೆ ಕೊಡಬಹುದು. ಅದೇ ರೀತಿ ಕಾರ್ಪಲ್ಸ್ ಕೂಡ ಕೊಡಬಹುದು ನಾವು. ಅವ್ರು ಜಸ್ಟ್ ಕಾರ್ಪಲ್ಸ್ ಕೂಡ ಕೊಡಬಹುದು. ಇವೆಲ್ಲ ಇದು ನೋಡ್ರಿ, ಇಲ್ಲಿಂದ ಈ ಭಾಗ ಅಂತೇಳಿ ನೋಡಿದಾಗ ಇದೊಂದು ಪ್ಲೇನ್ ಜಾಯಿಂಟ್ ಅಂತೇಳಿ ಕೊಡ್ತೀವಿ ನಾವು. ಇದೊಂದು ಪ್ಲೇನ್ ಜಾಯಿಂಟ್ ಅಂತೇಳಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಜಾಯಿಂಟ್ ಸ್ಯಾಡಲ್ ಜಾಯಿಂಟ್. ಸ್ಯಾಡಲ್ ಜಾಯಿಂಟ್ ಅಂತ ನೋಡ್ತಾ ಇದ್ದೀವಿ. ಈ ರೀತಿ ಕಾರ್ಪಲ್ ಮತ್ತು ಮೆಟಾಕಾರ್ಪಲ್ ಮಧ್ಯೆ ಕಂಡು ಬರ್ತಕ್ಕಂಥ ಒಂದು ಜಾಯಿಂಟ್ ಅನ್ನ ಏನಂತ ಹೇಳ್ತೀವಿ, ಸ್ಯಾಡಲ್ ಜಾಯಿಂಟ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಕಾರ್ಪಲ್ ಮತ್ತು ಮೆಟಾಕಾರ್ಪಲ್ಗಳು ಎಲ್ಲಿ ಕಂಡು ಬರುತ್ತವೆ, ಇವು ಕೂಡ ಮುಂಗೈ ಮುಂದೆ ಕಂಡು ಬರ್ತಕ್ಕಂತಹ ಜಾಯಿಂಟ್ಸ್ ಅಂತ ಹೇಳ್ತಾ ಇದೀವಿ. ಮುಂಗೈ ಮುಂದೆ ಅಂತ ಹೇಳಿದಾಗ ಈ ಭಾಗದಲ್ಲಿ ಕಂಡು ಬರುತ್ತವೆ. ಇಲ್ಲಿ ಕಾರ್ಪಲ್ ಮತ್ತು ಮೆಟಾಕಾರ್ಪಲ್ಸ್ಗಳು ಕಂಡು ಬರುತ್ತವೆ. ಆ ಕಾರ್ಪಲ್ ಮತ್ತು ಮೆಟಾಕಾರ್ಪಲ್ಸ್ಗಳ ಒಂದು ಜಾಯಿಂಟ್ ಅನ್ನ ಏನಂತ ಹೇಳ್ತೀವಿ ನಾವು, ಸ್ಯಾಡಲ್ ಜಾಯಿಂಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಹೌದು, ಸ್ಯಾಡಲ್ ಜಾಯಿಂಟ್ ಅಂತ ಹೇಳಿ ನೋಡಿದೀವಿ. ನೋಡ್ರಿ, ಒಂದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್, ಇನ್ನೊಂದು ಕಾಂಡಿಲಾಯ್ಡ್ ಜಾಯಿಂಟ್, ಇನ್ನೊಂದು ಫ್ಲೇನ್ ಜಾಯಿಂಟ್, ಇನ್ನೊಂದು ಸ್ಯಾಡಲ್ ಜಾಯಿಂಟ್ ಅಂತ ನೋಡಿದೀವಿ. ನೆಕ್ಸ್ಟ್ ನೋಡ್ರಿ, ಹಿಂಜ್ ಜಾಯಿಂಟ್ ಅಂತ ಹೇಳಿ ಎಲ್ಬೋ ಅಂತೇಳಿ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಎಲ್ಬೋ ಅಂತೇಳಿ ಕೊಡ್ತಾ ಇದ್ದೀವಿ. ಹಿಂಜ್ ಜಾಯಿಂಟ್ ಅಂತ ಹೇಳಿ ನೋಡಿದಾಗ ಇಲ್ಲಿ ನೋಡ್ರಿ, ಈ ರೀತಿ ಕೈ ಅಂತೇಳಿ ನೋಡಿದಾಗ ಈ ಒಂದು ಮೊಳಕೈ ಅಂತೇಳಿ ಕೊಡ್ಬೋದು ನಾವು. ಹೌದ್ರಿ, ಮೊಳಕೈ ಅಂತೇಳಿ ನೋಡ್ತಾ ಇದ್ದೀವಿ. ಈ ಒಂದು ಜಾಯಿಂಟ್ ಅನ್ನ ಏನಂತ ಹೇಳ್ತೀವಿ ನಾವು, ಹಿಂಜ್ ಜಾಯಿಂಟ್ ಅಂತೇಳಿ ಕೊಡ್ತೀವಿ. ಹೌದ್ರಿ, ಹಿಂಜ್ ಜಾಯಿಂಟ್ ಅಂತೇಳಿ ನೋಡ್ತಾ ಇದೀವಿ. ಇದು ಏನಾಗ್ತದೆ ಅಂದ್ರೆ ಈ ರೀತಿ ಮೇಲೆ ಕೆಳಗೆ ಹಿಂಗಷ್ಟೇ ಮೂವ್ಮೆಂಟ್ ಆಗ್ತದೆ. ಹಿಂಗೇನು ಉಲ್ಟಾ ಆಗ್ತದೇನ್ರಿ,
ಉಲ್ಟಾ ಆಗಲ್ಲ ಇದು. ಅವ್ರು ಈ ರೀತಿ ಒಂಥರ ಉದಾಹರಣೆ ಏನು ಕೊಡ್ಬೋದು ಅಂದ್ರೆ, ಒಂದು ಲ್ಯಾಪ್ಟಾಪ್ ಇರ್ತದ್ರಿ, ಅವ್ರಿ ಲ್ಯಾಪ್ಟಾಪ್ ಹಿಂಗೆ ಓಪನ್ ಮಾಡಿದೆ ಅಂತ ತಿಳ್ಕೊರಿ, ಇಷ್ಟೇ ಓಪನ್ ಆಗ್ತದೆ. ಏನು ಪೂರ ಹಿಂಗೆ ಆಗ್ತದೇನ್ರಿ? ಆಗಲ್ಲ, ಇಷ್ಟೇ ಓಪನ್ ಆಗ್ತದೆ. ಆದರೆ ಈ ರೀತಿ ಒಂದು ಜಾಯಿಂಟನ್ನು ನಾವು ಏನಂತ ಹೇಳಿ ಕೊಡ್ತಾ ಇದ್ದೀವಿ? ಹಿಂಜ್ ಜಾಯಿಂಟ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಹಿಂಜ್ ಜಾಯಿಂಟ್ ಅಂತೇಳಿ ಕೊಡ್ತಾ ಇದ್ದೀವಿ. ಇದಕ್ಕೆ ಉದಾಹರಣೆ ಇನ್ನೊಂದು ಏನು ಕೊಡ್ಬೋದು? ಪಟೆಲ್ಲ ಅಂತೇಳಿ ಕೊಡ್ಬೋದು ನಾವು. ಪಟೆಲ್ಲ ಉದಾಹರಣೆ ಅಂತೇಳಿ ನೋಡಿದ್ರೆ ಇದು ಎಲ್ಲಿರ್ತದ? ಪಟೆಲ್ಲ ಮೊಳಕಾಲಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಅಂತೇಳಿ ನೋಡ್ತಾ ಇದ್ದೀವಿ. ಮೊಳಕಾಲಿನಲ್ಲಿ ಕಂಡು ಬರುವ ಮೂಳೆ ಯಾವುದು? ಪಟೆಲ್ಲ. ಆ ಪಟೆಲ್ಲ ಅಂತ ಹೇಳಿದಾಗ ಕಾಲು ಜಾಯಿಂಟ್ ಯಾವುದಕ್ಕೆ ಉದಾಹರಣೆಯಾಗಿದೆ? ಹಿಂಜ್ ಜಾಯಿಂಟ್ ಅಂತ ಹೇಳ್ತೀವಿ ನಾವು, ಹಿಂಜ್ ಜಾಯಿಂಟ್. ನೆಕ್ಸ್ಟ್ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಪಿವೋಟ್ ಜಾಯಿಂಟ್. ಪಿವೋಟ್ ಜಾಯಿಂಟ್ ಅಂತೇಳಿ ನೋಡಿದಾಗ ಈ ಕುತ್ತಿಗೆ ತಲೆಗೆ ಕನೆಕ್ಟ್ ಆಗುವ ಒಂದು ಭಾಗವನ್ನು ಅಂತ ಹೇಳಿ ನೋಡ್ತಾ ಇದ್ದೀವಿ. ಕುತ್ತಿಗೆಯ ಭಾಗ ಈ ಒಂದು ತಲೆಯ ಬುರುಡೆಗೆ ಏನಾಗೋದು? ಕನೆಕ್ಟ್ ಆಗುವ ಒಂದು ಜಾಯಿಂಟ್ ಅನ್ನ, ಕೀಲನ್ನು ಏನೆಂದು ಕರೆಯುತ್ತೇವೆ? ಪಿವೋಟ್ ಜಾಯಿಂಟ್ ಎಂದು ಕರಿತಾ ಇದ್ದೀವಿ. ಹೌದು, ಪಿವೋಟ್ ಜಾಯಿಂಟ್ ಅಂತೇಳಿ ನೋಡಿದಾಗ ಕುತ್ತಿಗೆಯ ಭಾಗ ಯಾವುದಕ್ಕೆ ಕನೆಕ್ಟ್ ಆಗುವುದು? ತಲೆಗೆ ಕನೆಕ್ಟ್ ಆಗುವುದನ್ನ ನಾವು ಯಾವ ಜಾಯಿಂಟ್ ಅಂತೇಳಿ ಕರಿತಾ ಇದ್ದೀವಿ? ಪಿವೋಟ್ ಜಾಯಿಂಟ್ ಅಂತೇಳಿ ನೋಡ್ತಾ ಇದ್ದೀವಿ. ಬಿಟ್ವೀನ್ C1 and C2 ವರ್ಟಿಬ್ರೆ ಅಂತ ಕರಿತಾ ಇದ್ದೀವಿ. ವರ್ಟಿಬ್ರೆ ಅಂದ್ರೆ ಏನು? ಬೆನ್ನು ಮೂಳೆಗಳು ಅಂತೇಳಿ ಕೊಡ್ತೀವಿ. ಸ್ಪೈನಲ್ ಕಾರ್ಡ್ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಬಿಟ್ವೀನ್ ಜಾಯಿಂಟ್, ಪಿವೋಟ್ ಜಾಯಿಂಟ್ ಬಿಟ್ವೀನ್ C1 and C2 ವರ್ಟಿಬ್ರೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಕಂಡು ಬರ್ತದೆ. ಹೌದ್ರಿ, ಈ ಭಾಗದಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಥವಾ ಸಿಂಪಲ್ ಆಗಿ ನೆನ್ಪಿಟ್ಕೋರಿ, ಈ ಒಂದು ಕತ್ತು ತಲೆಗೆ ಕನೆಕ್ಷನ್ ಆಗುವುದು ಅಂತ ಹೇಳ್ತಾ ಇದ್ದೀವಿ. ಕುತ್ತಿಗೆಯ ಭಾಗ ತಲೆಯ ಬುರುಡೆಗೆ ಕನೆಕ್ಟ್ ಆಗುವುದು ಯಾವ ಜಾಯಿಂಟ್ ಅಂತ ಹೇಳಿ ನೋಡ್ತಾ ಇದ್ದೀವಿ? ಪಿವೋಟ್ ಜಾಯಿಂಟ್ ಅಂತ ನೋಡ್ತಾ ಇದ್ದೀವಿ. ಇದೇ ಪ್ರಶ್ನೆ ಕೇಳಿದ್ದ ಎಲ್ಲಿ ಅಂತ ಹೇಳಿ ನೋಡಿದಾಗ PSI ಪ್ರಶ್ನೆ, ಇದು PSI ಪ್ರಶ್ನೆ ಆಗದ. ಸರಿಯಾಗಿ ನೆನ್ಪಿಟ್ಕೊಡ್ರಿ, PSI 2020. ಕುತ್ತಿಗೆಯ ಭಾಗ ತಲೆಗೆ ಕನೆಕ್ಟ್ ಆಗುವುದನ್ನು ಯಾವ ಜಾಯಿಂಟ್ ಎಂದು ಕರೆಯುತ್ತೇವೆ ಅಂತ ಹೇಳಿ ಪ್ರಶ್ನೆ ಕೇಳೋಣ. ಹೌದ್ರಿ, ಪಿವೋಟ್ ಜಾಯಿಂಟ್ ಅಂತ ಹೇಳ್ತೀವಿ. ಒಂದು ಪಿವೋಟ್ ಜಾಯಿಂಟ್, ಇನ್ನೊಂದು ಹಿಂಜ್ ಜಾಯಿಂಟ್, ಇನ್ನೊಂದು ಸ್ಯಾಡಲ್ ಜಾಯಿಂಟ್, ನೆಕ್ಸ್ಟ್ ಪ್ಲೇನ್ ಜಾಯಿಂಟ್, ಕಾಂಡಿಲಾಯ್ಡ್ ಜಾಯಿಂಟ್, ಅದೇ ರೀತಿ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ನೋಡ್ತಾ ಇದ್ದೀವಿ. ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ಸ್ ಅಂತ ನೋಡ್ತಾ ಇದ್ದೀವಿ. ಈ ರೀತಿ ಟೈಪ್ಸ್ ಆಫ್ ಜಾಯಿಂಟ್ಸ್ ಅಂತ ನೋಡಿದೀವಿ. ನೀವು ಕೂಡ ಸ್ವಲ್ಪ ಇದನ್ನ ಹೌದ್ರಿ ಓದಿಬಿಟ್ಟು ಏನು ಮಾಡ್ಬೇಕಂತ ಹೇಳಿದ್ರೆ ಅಪ್ಲೈ ಮಾಡ್ತಾ ಬರಬೇಕು. ಈಗ ತೋಳು, ಆಮೇಲೆ ಈ ಒಂದು ತೊಡೆಯ ಭಾಗ ಅಂತ ಹೇಳಿದಾಗ ಫೀಮರ್ ಅಂತ ಹೇಳಿ ನೋಡಿದ್ರೆ ಇವೆಲ್ಲ ಯಾವ ಜಾಯಿಂಟ್ಸ್ಗೆ ಉದಾಹರಣೆ ಅಂತ ಹೇಳ್ಬೋದು ನಾವು. ಇಲ್ಲಿದ ನೋಡ್ರಿ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ನೋಡಿದೀವಿ. ಅದೇ ರೀತಿ ಈ ಒಂದು ಮೊಳಕಾಲು, ಮೊಳಕೈ ಅಂತ ಹೇಳಿ ನೋಡಿದಾಗ ಯಾವುದಕ್ಕೆ ಉದಾಹರಣೆ? ಹಿಂಜ್ ಜಾಯಿಂಟ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕುತ್ತಿಗೆಯ ಭಾಗ ಈ ಒಂದು ತಲೆಗೆ, ಹೌದ್ರಿ, ತಲೆಗೆ ಕನೆಕ್ಟ್ ಆಗುವುದು ಅಂತ ಹೇಳ್ತಾ ಇದೀವಿ. ಇದು ಯಾವ ಜಾಯಿಂಟ್? ಪಿವೋಟ್ ಜಾಯಿಂಟ್ ಅಂತ ಹೇಳ್ತಾ ಇದೀವಿ. ಸರಿಯಾಗಿ ಎಲ್ಲವನ್ನು ನೋಟ್ ಡೌನ್ ಮಾಡಿಕೊಂಡು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ನೋಡ್ರಿ, ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳು ಅಂತ ಹೇಳ್ತೀವಿ ನಾವು. ಹೌದ್ರಿ, ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳು. ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳಲ್ಲಿ ಮೊದಲನೇದಾಗಿ ರಿಕೆಟ್ಸ್. ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳಲ್ಲಿ ಮೊದಲನೇದಾಗಿ ರಿಕೆಟ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ಒಂದು ರಿಕೆಟ್ ಅಂತ ಹೇಳಿ ನೋಡಿದಾಗ ಇದು ಯಾರಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ರೆ ಪ್ರಮುಖವಾಗಿ ಚಿಕ್ಕ ಮಕ್ಕಳಿಗೆ ಬರುವಂತ ಒಂದು ಸಮಸ್ಯೆಯಾಗಿದೆ. ಇದೊಂದು ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ. ರಿಕೆಟ್ಸ್ ಅಂತಕ್ಕಂಥದ್ದು ಪ್ರಮುಖವಾಗಿ ಯಾರಲ್ಲಿ ಕಂಡು ಬರ್ತದೆ ಅಂತ ಹೇಳಿ ನೋಡಿದ್ರೆ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತ ಒಂದು ಸಮಸ್ಯೆಯಾಗಿದೆ. ಚಿಕ್ಕ ಮಕ್ಕಳಿಗೆ ಬರುವ ಒಂದು ಸಮಸ್ಯೆಯಾಗಿದೆ. ಇದು ಯಾವ ವಿಟಮಿನ್ನ ಕೊರತೆಯಿಂದ ಬರುತ್ತದೆ ಅಂತ ಹೇಳಿ ನೋಡಿದಾಗ ರಿಕೆಟ್ಸ್ ಅಂತಕ್ಕಂತಹ ಒಂದು ಸಮಸ್ಯೆ ವಿಟಮಿನ್ ಡಿ ನ ಕೊರತೆಯಿಂದ ಬರುವ ಸಮಸ್ಯೆಯಾಗಿದೆ. ಪ್ರಶ್ನೆ ಕೇಳ್ತಾನ, ವಿಟಮಿನ್ ಡಿ ನ ಕೊರತೆಯಿಂದ ಯಾವ ಸಮಸ್ಯೆ ಬರುತ್ತದೆ ಅಂತ ಹೇಳಿ ನೋಡಿದ್ರೆ ರಿಕೆಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ರಿಕೆಟ್ಸ್ ಅಂತಕ್ಕಂಥ ಸಮಸ್ಯೆ ನೋಡ್ರಿ, ಮುಂದುವರೆದ ಪ್ರಶ್ನೆ ಹೆಂಗೆ ಕೇಳ್ಬೋದು? ವಿಟಮಿನ್ ಡಿ ನ ಕೊರತೆಯಿಂದ ಬರುವ ಸಮಸ್ಯೆ ರಿಕೆಟ್ಸ್ ಆಗಿದೆ. ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಅಂತ ಹೇಳಿ ನೋಡಿದಾಗ ಇದು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ಹೇಳ್ತಾ ಇದ್ದೀವಿ. ಡಿಸೀಸ್ ರಿಲೇಟೆಡ್ ಟು ಬೋನ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ, ಚಿಕ್ಕ ಮಕ್ಕಳಿಗೆ ಬರುವಂತ ಒಂದು ಸಮಸ್ಯೆಯಾಗಿದೆ. ಇಲ್ಲಿ ನೋಡ್ರಿ ಏನಾಗ್ತದೆ ಅಂತ ಹೇಳಿ ನೋಡಿದ್ರೆ ರಿಕೆಟ್ ಸಮಸ್ಯೆ ಬಂದಾಗ ರೋಗದ ಲಕ್ಷಣ ಮೂಳೆಗಳು ಬೆಳವಣಿಗೆಯಾಗುವುದಿಲ್ಲ. ಮೂಳೆಗಳು ಬೆಳವಣಿಗೆಯಾಗುವುದಿಲ್ಲ. ಮೂಳೆಗಳು ಬೆಳವಣಿಗೆಯಾಗದೇ ಇರುವಂಥ ಒಂದು ಸಮಸ್ಯೆ ರಿಕೆಟ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ವಿಟಮಿನ್ ಡಿ ನ ಕೊರತೆಯಿಂದ ಬರುವಂಥ ಒಂದು ಸಮಸ್ಯೆ ಅಂತ ಹೇಳ್ತಾ ಇದ್ದೀವಿ. ಪ್ರಮುಖವಾಗಿ ಚಿಕ್ಕ ಮಕ್ಕಳು ಅಂತ ನೋಡಿದ್ರೆ ವಿಟಮಿನ್ ಡಿ ಅವರಿಗೆ ಸಿಗಬೇಕಾದ್ರೆ ಇಲ್ಲಿ ಕಾರಣ ಏನಪ್ಪಾ ಅಂತ ನೋಡಿದಾಗ
ತಾಯಿಯ ಎದೆ ಹಾಲು ಅಂತ ಕೊಡ್ತೀವಿ ನಾವು. ಹೌದ್ರಿ, ತಾಯಿಯ ಎದೆ ಹಾಲಿನ ಕೊರತೆಯಿಂದ ಈ ಸಮಸ್ಯೆ ಬರುತ್ತದೆ ಅಂತ ಹೇಳ್ತೀವಿ. ತಾಯಿಯ ಎದೆ ಹಾಲಿನಲ್ಲಿ ಏನಿರ್ತದೆ ಅಂತೇಳಿ ನೋಡಿದಾಗ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂತ ಹೇಳ್ತೀವಿ, ಅಂದರೆ ಕನ್ನಡದಲ್ಲಿ ರಂಜಕ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳ ಕೊರತೆಯಿಂದ ಬರುವಂಥ ಒಂದು ಸಮಸ್ಯೆ ರಿಕೆಟ್ಸ್ ಅಂತ ಹೇಳಿ ಕೊಡ್ತೀವಿ. ಈ ಒಂದು ರೋಗದ ಲಕ್ಷಣ ಮೂಳೆಗಳು ಏನಾಗಲ್ಲ, ಬೆಳವಣಿಗೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ವಿಟಮಿನ್ ಡಿ ನ ಕೊರತೆ ಅಂತ ಹೇಳ್ತಾ ಇದ್ದೀವಿ. ವಿಟಮಿನ್ ಡಿ ಅಂತೇಳಿ ಬಂದಾಗ ತಾಯಿಯ ಎದೆ ಹಾಲಿನಲ್ಲಿ ಈ ವಿಟಮಿನ್ ಡಿ ಇರ್ತದೆ ಅಂತ ಹೇಳ್ತಾ ಇದ್ದೀವಿ. ವಿಟಮಿನ್ ಡಿ ಕಂಡು ಬರ್ತದೆ, ಅಂದರೆ ಪ್ರಮುಖವಾಗಿ ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಕಾರಣ ಅಂತ ಹೇಳ್ತೀವಿ ನಾವು. ಹೌದು, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ಈ ರೀತಿ ಮೂಳೆಗಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ರಿಕೆಟ್ಸ್ ಅಂತ ಹೇಳಿದ್ವಿ. ಎಲ್ಲ ಬರಿತಾ ಬರಬೇಕು. ಇದೊಂದು ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ. ವಿಟಮಿನ್ ಡಿ ನ ಕೊರತೆಯಿಂದ ಬರುವಂಥ ಒಂದು ಸಮಸ್ಯೆಯಾಗಿದೆ. ಇಲ್ಲಿ ರೋಗದ ಲಕ್ಷಣ ಮೂಳೆಗಳು ಬೆಳವಣಿಗೆಯಾಗುವುದಿಲ್ಲ ಅಂತ ಹೇಳಿದ್ವಿ. ಅದೇ ರೀತಿ ಕಾರಣ ಏನಂತ ಹೇಳಿದಾಗ ತಾಯಿಯ ಎದೆ ಹಾಲು ಅಂತ ಹೇಳ್ತೇವೆ. ಕಾರಣ ಇಲ್ಲಿ ಚಿಕ್ಕ ಮಕ್ಕಳು, ಅವ್ರು ಚಿಕ್ಕ ಮಕ್ಕಳು ಅಂತ ಹೇಳಿದಾಗ ತಾಯಿಯ ಎದೆ ಹಾಲಿನ ಕೊರತೆಯಿಂದ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳ ಕೊರತೆಯಿಂದ ಬರುವಂಥ ಒಂದು ಸಮಸ್ಯೆ ಅಂತ ಹೇಳಿದ್ವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಮಸ್ಯೆ ನಂಬರ್ 2 ಸಮಸ್ಯೆ ಆಸ್ಟಿಯೋಪೋರೋಸಿಸ್. ಆಸ್ಟಿಯೋ ರೆಫರ್ಸ್ ಟು ಬೋನ್ಸ್ ಅಂತ ಅರ್ಥ. ಹೌದ್ರಿ, ದ ಸ್ಟಡಿ ಆಫ್ ಬೋನ್ಸ್ ದಟ್ ಈಸ್ ಕಾಲ್ಡ್ ಆಸ್ಟಿಯೋಲಾಜಿ ಅಂತ ಹೇಳಿ ನೋಡಿದೀವಿ. ಇಲ್ಲಿ ನೋಡ್ರಿ, ಆಸ್ಟಿಯೋಪೋರೋಸಿಸ್ ಅಂತೇಳಿ ನೋಡಿದಾಗ ಈ ಸಮಸ್ಯೆ ಯಾವಾಗ ಬರ್ತದೆ ಅಂತ ಹೇಳಿ ನೋಡಿದರೆ, ನೋಡ್ರಿ, ಮಾನವನ ದೇಹದಲ್ಲಿ ಒಂದು ಗ್ರಂಥಿ ಕಂಡು ಬರ್ತದ. ಯಾವುದು ಅಂತೇಳಿ ನೋಡಿದಾಗ ಪ್ಯಾರಾಥೈರಾಯ್ಡ್ಸ್. ಮಾನವನ ದೇಹದಲ್ಲಿ ಕಂಡು ಬರುವಂಥ ಒಂದು ಗ್ರಂಥಿ ಪ್ಯಾರಾಥೈರಾಯ್ಡ್ ಅಂತ ಹೇಳ್ತಾ ಇದೀವಿ. ಪ್ಯಾರಾಥೈರಾಯ್ಡ್ ಗ್ರಂಥಿ ಕಂಡು ಬರುತ್ತದೆ. ಈ ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು? ನೋಡ್ರಿ, ಗ್ರಂಥಿಗಳ ಕೆಲಸ ಏನಪ್ಪಾ ಅಂತ ಹೇಳಿದಾಗ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಒಂದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು ಅಂತೇಳಿ ನೋಡಿದ್ರೆ ಪ್ಯಾರಾಥ ಹಾರ್ಮೋನ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಪ್ಯಾರಾಥ ಹಾರ್ಮೋನ್ನ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ ರಕ್ತದಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು, ಹೌದ್ರಿ, ರಕ್ತದಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ರಂಜಕದ ಪ್ರಮಾಣವನ್ನು ಏನು ಮಾಡುತ್ತವೆ? ನಿಯಂತ್ರಿಸುತ್ತವೆ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಹಾರ್ಮೋನ್ ಏನು ಮಾಡ್ತದ? ರಕ್ತದಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು ನಿಯಂತ್ರಣ ಮಾಡುತ್ತದೆ, ಕಂಟ್ರೋಲ್ ಮಾಡುತ್ತದೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಮಾನವನ ದೇಹಕ್ಕೆ ಯಾವ ರೀತಿ ಒಂದು ಕ್ಯಾಲ್ಸಿಯಂ ಬೇಕು, ಹೌದ್ರಿ, ಕಡಿಮೆ ಆಗಬಾರ್ದು, ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತದೆ ಯಾವುದು? ಪ್ಯಾರಾಥ ಹಾರ್ಮೋನ್ ಅಂತೇಳಿ ನೋಡ್ತಾ ಇದ್ದೀವಿ. ಹೌದ್ರಿ, ಪ್ಯಾರಾಥ ಹಾರ್ಮೋನ್. ನೋಡಿ, ಆಸ್ಟಿಯೋಪೋರೋಸಿಸ್ ಸಮಸ್ಯೆ, ಮಾನವನ ದೇಹದಲ್ಲಿ ಒಂದು ಗ್ರಂಥಿ ಕಂಡು ಬರ್ತದೆ, ಪ್ಯಾರಾಥೈರಾಯ್ಡ್ ಗ್ರಂಥಿ. ಆ ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನ್ ಯಾವುದು? ಪ್ಯಾರಾಥ ಹಾರ್ಮೋನ್. ಈ ಪ್ಯಾರಾಥ ಹಾರ್ಮೋನ್ನ ಕೆಲಸ ಏನು? ರಕ್ತದಲ್ಲಿರ್ತಕ್ಕಂತಹ, ಹೌದ್ರಿ, ರಕ್ತದಲ್ಲಿರುವ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಪ್ರಮಾಣವನ್ನು ಏನು ಮಾಡ್ತದ? ನಿಯಂತ್ರಣ ಮಾಡುತ್ತಾ ಬರುತ್ತದೆ. ಒಂದು ವೇಳೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳ ಪ್ರಮಾಣ ರಕ್ತದಲ್ಲಿ ಕಡಿಮೆಯಾದರೆ, ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳ ಪ್ರಮಾಣ ಕಡಿಮೆಯಾದರೆ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಮಾಂಸಖಂಡಗಳಲ್ಲಿ ನೋವು ಕಂಡು ಬರುತ್ತದೆ. ಮಾಂಸಖಂಡಗಳಲ್ಲಿ ನೋವು ಕಂಡು ಬರುತ್ತದೆ. ಇದು ಯಾವಾಗ? ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಮತ್ತು ರಂಜಕಗಳ ಪ್ರಮಾಣ ಕಡಿಮೆಯಾದಾಗ ಮಾಂಸಖಂಡಗಳಲ್ಲಿ ಏನು ಕಂಡು ಬರುತ್ತದೆ? ನೋವು ಕಂಡು ಬರುತ್ತದೆ ಅಂತ ಹೇಳ್ತೀವಿ. ನೋವು ಕಂಡು ಬರುತ್ತದೆ. ಈ ಒಂದು ಪ್ಯಾರಾಥ ಹಾರ್ಮೋನ್ ಕೆಲಸ ಏನಂತ ಹೇಳ್ತಾ ಇದ್ದೀವಿ? ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು ನಿಯಂತ್ರಣ ಮಾಡ್ತದೆ. ಎಲ್ಲಿ? ಮಾನವನ ರಕ್ತದಲ್ಲಿ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಕ್ಯಾಲ್ಸಿಯಂ ಮತ್ತು ರಂಜಕಗಳ ಪ್ರಮಾಣ ಕಡಿಮೆಯಾದರೆ ಮಾಂಸಖಂಡಗಳಲ್ಲಿ ನೋವು ಕಂಡು ಬರುತ್ತದೆ. ಅದಕ್ಕೆ ನೋಡ್ರಿ, ನೀವು ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋದಿರ್ತೀರಿ, ಹೌದ್ರಿ, ಭಾಳ ಮೈಕೆಲ್ಲ ನೋಗ್ತಾ ಇದ್ರಿ, ಹೌದ್ರಿ, ಕಾಲೆಲ್ಲ ನೋಯಿಸ್ತಾ ಇದಾವೆ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಏನು ಕೊಡ್ಬೋದು ಅಂತ ಹೇಳಿದಾಗ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗಿದ್ರೆ ನಿಮಗೆ ಕ್ಯಾಲ್ಸಿಯಂ ಸಂಬಂಧಪಟ್ಟಾಗಿ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಹೌದ್ರಿ, ಈ ರೀತಿ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ ಕಡಿಮೆಯಾದಾಗ ಮಾಂಸಖಂಡಗಳಲ್ಲಿ ನೋವು ಕಂಡು ಬರುತ್ತದೆ. ಹಾಗಾದರೆ ಈ ಒಂದು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳ ಪ್ರಮಾಣ ಹೆಚ್ಚಾದರೆ, ಕಡಿಮೆಯಾದಾಗ ಏನಾಯಿತು? ಮಾಂಸಖಂಡಗಳಲ್ಲಿ ನೋವು ಕಂಡು ಬರ್ತಾ ಇದೆ. ಅದೇ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳ ಪ್ರಮಾಣ ರಕ್ತದಲ್ಲಿ ಹೆಚ್ಚಾದರೆ ಏನಾಗ್ತದೆ ಅಂತೇಳಿ ನೋಡಿದಾಗ ಈ ಒಂದು ಪ್ಯಾರಾಥ ಹಾರ್ಮೋನ್ ಏನು ಮಾಡ್ತದೆ ಅಂತೇಳಿ ನೋಡಿದ್ರೆ ಸ್ವಲ್ಪ ಒಂದೇ ಹಿಡ್ದ ಬರ್ತೀನಿ ನೋಡ್ರಿ.
ಆಸ್ಟಿಯೋಪೋರೋಸಿಸ್ ಅಂತಕ್ಕಂಥ ಒಂದು ಸಮಸ್ಯೆ ಮೂಳೆಗಳಿಗೆ ಸಂಬಂಧಪಟ್ಟಿದೆ. ಇಲ್ಲಿ ನೋಡ್ರಿ, ಮಾನವನ ದೇಹದಲ್ಲಿ ಒಂದು ಗ್ರಂಥಿ ಕಂಡು ಬರ್ತದ, ಪ್ಯಾರಾಥೈರಾಯ್ಡ್ ಗ್ರಂಥಿ. ಇದರಿಂದ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನ್ ಯಾವುದು? ಪ್ಯಾರಾಥ ಹಾರ್ಮೋನ್. ಈ ಪ್ಯಾರಾಥ ಹಾರ್ಮೋನ್ ಕೆಲಸ ಏನು? ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು ಏನು ಮಾಡ್ತದ? ನಿಯಂತ್ರಣ ಮಾಡುತ್ತಾ ಬರುತ್ತದೆ. ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ರಂಜಕಗಳನ್ನು ನಿಯಂತ್ರಿಸುತ್ತದೆ. ಈ ಪ್ಯಾರಾಥ ಹಾರ್ಮೋನ್ ಕಡಿಮೆ ಬಿಡುಗಡೆಯಾದರೆ, ಸ್ವಲ್ಪ ಕರೆಕ್ಷನ್ ಮಾಡಿಕೊಡಿ, ಈ ಪ್ಯಾರಾಥ ಹಾರ್ಮೋನ್ ಕಡಿಮೆ ಬಿಡುಗಡೆಯಾದರೆ ಮಾಂಸಖಂಡಗಳಲ್ಲಿ ಏನಾಗ್ತದ? ನೋವು ಕಂಡು ಬರುತ್ತದೆ. ಮಾಂಸಖಂಡಗಳಲ್ಲಿ ನೋವು ಕಂಡು ಬರ್ತದ. ಒಂದು ವೇಳೆ ಪ್ಯಾರಾಥ ಹಾರ್ಮೋನ್ ಅತಿ ಹೆಚ್ಚು ಬಿಡುಗಡೆಯಾದರೆ, ಪ್ಯಾರಾಥ ಹಾರ್ಮೋನ್ ಅತಿ ಹೆಚ್ಚು ಬಿಡುಗಡೆಯಾದರೆ ಏನಾಗುತ್ತದೆ ಅಂತ ಹೇಳಿ ನೋಡಿದಾಗ, ಈ ಒಂದು ರಕ್ತದಲ್ಲಿರುವ ಕ್ಯಾಲ್ಸಿಯಂ ಮತ್ತು ರಕ್ತದಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು, ರಂಜಕಗಳನ್ನು ಹೀರಿಕೊಳ್ಳುತ್ತದೆ, ಅಬ್ಸಾರ್ಪ್ಷನ್ ಮಾಡ್ಕೊಂಡ್ಬಿಡ್ತದೆ. ಹೌದ್ರಿ, ಪ್ಯಾರಾಥ ಹಾರ್ಮೋನ್ ನೋಡ್ರಿ, ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತಾ ಇದೆ. ಯಾವ ಹಾರ್ಮೋನ್ ಅಂತ ಹೇಳಿದಾಗ ಪ್ಯಾರಾಥ ಹಾರ್ಮೋನ್ ಅಂತ ಹೇಳ್ತಾ ಇದ್ದೀವಿ. ಈ ಹಾರ್ಮೋನ್ ಅತಿ ಹೆಚ್ಚು ಬಿಡುಗಡೆಯಾದಾಗ ಏನಾಗುತ್ತದೆ? ಅತಿ ಹೆಚ್ಚು ಬಿಡುಗಡೆಯಾದರೆ ರಕ್ತದಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ರಂಜಕಗಳನ್ನು ಹೀರಿಕೊಳ್ಳುತ್ತದೆ. ಹೀರಿಕೊಂಡು ಮತ್ತೆ ಈ ಒಂದು ಪ್ಯಾರಾಥ ಹಾರ್ಮೋನ್ಗೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳು ಬೇಕಾಗ್ತದೆ. ಹಾಗಾದರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳು ಎಲ್ಲಿ ಕಂಡು ಬರ್ತಾ ಇದ್ದವು? ಮೂಳೆಗಳಲ್ಲಿ. ನೋಡ್ರಿ, ಮೂಳೆಗಳು ಅಂತೇಳಿ ನೋಡಿದಾಗ ಮೂಳೆಗಳಲ್ಲಿ ಕಂಡು ಬರುವ ಮೂಲ ವಸ್ತುಗಳು ಯಾವ ಅಂತೇಳಿ ಕೇಳಿದರೆ, ಒಂದು ಕ್ಯಾಲ್ಸಿಯಂ ಅಂತೇಳಿ ನೋಡ್ತಾ ಬರ್ತಾ ಇದೀವಿ, ಇನ್ನೊಂದು ಫಾಸ್ಫರಸ್ ಅಂತೇಳಿ ನೋಡ್ತಾ ಇದೀವಿ. ಕ್ಯಾಲ್ಸಿಯಂ ಮತ್ತು ರಂಜಕಗಳು ಮೂಳೆಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ನೋಡ್ರಿ, ಸ್ವಲ್ಪ ಈ ಒಂದು ಡಿಸೀಸ್ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀವಿ. ಪ್ಯಾರಾಥೈರಾಯ್ಡ್ ಅಂತಕ್ಕಂಥ ಒಂದು ಗ್ರಂಥಿ ಕಂಡು ಬರ್ತಾ ಇದೆ. ಇದರಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಹಾರ್ಮೋನ್ ಪ್ಯಾರಾಥ ಹಾರ್ಮೋನ್. ಈ ಪ್ಯಾರಾಥ ಹಾರ್ಮೋನ್ ಕೆಲಸ ಏನು? ರಕ್ತದಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು ಏನು ಮಾಡ್ತದ? ಕಂಟ್ರೋಲ್ ಮಾಡುತ್ತದೆ. ಈ ಪ್ಯಾರಾಥ ಹಾರ್ಮೋನ್ ಅವರ ನಿರ್ದಿಷ್ಟ ಪ್ರಮಾಣಕ್ಕಿಂತ ಕಡಿಮೆ ಬಿಡುಗಡೆಯಾದರೆ ಮಾಂಸಖಂಡಗಳಲ್ಲಿ ಏನು ಕಂಡು ಬರುತ್ತದೆ? ನೋವು ಕಂಡು ಬರ್ತದ. ಒಂದು ವೇಳೆ ಈ ಪ್ಯಾರಾಥ ಹಾರ್ಮೋನ್ ನಿರ್ದಿಷ್ಟ ಪ್ರಮಾಣಕ್ಕಿಂತ ಅತಿ ಹೆಚ್ಚು ಬಿಡುಗಡೆಯಾದರೆ ಏನಾಗ್ತದೆ ಅಂತ ಹೇಳಿದಾಗ, ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ರಂಜಕಗಳನ್ನು ಹೀರಿಕೊಳ್ಳುತ್ತದೆ. ಮತ್ತೆ ಅದಕ್ಕೆ ರಂಜಕ ಮತ್ತು ಫಾಸ್ಫರಸ್ ಬೇಕಾಗ್ತದೆ. ರಂಜಕ ಫಾಸ್ಫರಸ್ ಅಂದ್ರೂ ಒಂದೇ. ಇಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕಗಳನ್ನು ಹೀರಿಕೊಳ್ಬೇಕಾಗ್ತದ. ಅದಕ್ಕಾಗಿ ಮೂಳೆಗಳಲ್ಲಿರ್ತಕ್ಕಂಥ ಈ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು ಹೀರಿಕೊಂಡಾಗ ಮೂಳೆಗಳಲ್ಲಿ ಏನು ಕಾಣಿಸಿಕೊಳ್ಳುತ್ತವೆ ಅಂತೇಳಿ ನೋಡಿದಾಗ ರಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ಮೂಳೆಗಳಲ್ಲಿ ರಂಧ್ರಗಳು ಕಾಣಿಸಿಕೊಳ್ಳುವ ಸಮಸ್ಯೆಯನ್ನೇ ಆಸ್ಟಿಯೋಪೋರೋಸಿಸ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಆಸ್ಟಿಯೋ ಅಂದ್ರೆ ಏನು? ಮೂಳೆಗಳು. ಪೋರೋಸಿಸ್ ಅಂದ್ರೆ ಏನು? ರಂಧ್ರಗಳು ಅಂತೇಳಿ ಕರಿತೀವಿ. ಅಸ್ಥಿರಂಧ್ರ ಅಂತ ಕರಿತೀವಿ. ಈ ಸಮಸ್ಯೆಗೆ ಇನ್ನೊಂದು ಹೆಸರು ಏನು ಕೊಡಬಹುದು? ಅಸ್ಥಿರಂಧ್ರ. ಅಸ್ಥಿರಂಧ್ರ ಸರಿಯಾಗಿ ನೆನಪಿಟ್ಕೋಬೇಕು. ಆಸ್ಟಿಯೋಪೋರೋಸಿಸ್ ಅಂತಕ್ಕಂಥದ್ದು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ. ಈ ಸಮಸ್ಯೆ ಯಾವಾಗ ಬರ್ತದಪ್ಪ ಅಂತ ಹೇಳಿ ನೋಡಿದಾಗ, ಮಾನವನ ದೇಹದಲ್ಲಿ ಒಂದು ಗ್ರಂಥಿ ಕಂಡು ಬರ್ತದ. ಯಾವುದು? ಒಂದು ಥೈರಾಯ್ಡ್ ಗ್ರಂಥಿ ಅಂತ ಹೇಳಿ ನೋಡ್ತಾ ಇದೀವಿ. ಪ್ಯಾರಾಥೈರಾಯ್ಡ್ ಗ್ರಂಥಿ ಕಂಡು ಬರ್ತದೆ. ಈ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನ್ ಪ್ಯಾರಾಥ ಹಾರ್ಮೋನ್ ಅಂತ ಹೇಳಿ ನೋಡಿದೀವಿ. ಇದು ನಿರ್ದಿಷ್ಟ ಪ್ರಮಾಣಕ್ಕಿಂತ ಕಡಿಮೆ ಬಿಡುಗಡೆಯಾದರೆ ಮಾಂಸಖಂಡಗಳಲ್ಲಿ ನೋವು ಕಂಡು ಬರ್ತದ. ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚು ಬಿಡುಗಡೆಯಾದರೆ ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು ಹೀರಿಕೊಂಡು ಮೂಳೆಗಳಲ್ಲಿ ಇರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳನ್ನು ಹೀರಿಕೊಂಡಾಗ ಮೂಳೆಗಳಲ್ಲಿ ಏನು ಕಾಣಿಸಿಕೊಳ್ಳುತ್ತವೆ? ರಂಧ್ರಗಳು ಕಾಣಿಸಿಕೊಳ್ಳುತ್ತವೆ ಅಂತ ಹೇಳ್ತಾ ಇದೀವಿ. ಆಸ್ಟಿಯೋಪೋರೋಸಿಸ್ ಈ ರೀತಿ. ನೆಕ್ಸ್ಟ್ ಸಮಸ್ಯೆ ಮೂಳೆಗಳಿಗೆ ಸಂಬಂಧಪಟ್ಟ ನಂಬರ್ 3 ಡಿಸೀಸ್ ಅಂತ ಹೇಳಿ ನೋಡಿದಾಗ ಆಸ್ಟಿಯೋಮಲಾಸಿಯಾ. ಕನ್ನಡದಲ್ಲಿ ಇದನ್ನು ಮೆದು ಮೂಳೆ ರೋಗ ಅಂತ ಕರಿತೀವಿ. ಮೆದು ಮೂಳೆ ರೋಗ, ಆಸ್ಟಿಯೋಮಲಾಸಿಯಾ ಅಂತ ಹೇಳ್ತಾ ಇದ್ದೀವಿ. ಇದು ಯಾರಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆಯಾಗಿದೆ ಅಂತ ಕೇಳಿದರೆ, ಇದು ಸಾಮಾನ್ಯವಾಗಿ ವಯಸ್ಕ ಮತ್ತು ವೃದ್ಧರಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ ಅಂತ ಹೇಳ್ತೇವೆ. ವಯಸ್ಕರು ಮತ್ತು ವೃದ್ಧರಲ್ಲಿ ಕಂಡು ಬರುವ ಒಂದು ಸಮಸ್ಯೆಯಾಗಿದೆ. ಆಸ್ಟಿಯೋಮಲಾಸಿಯಾ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಕನ್ನಡದಲ್ಲಿ ಮೆದು ಮೂಳೆ ರೋಗ ಅಂತ ಹೇಳ್ತೇವೆ. ಮೆದು ಮೂಳೆ ರೋಗ ಅಂದರೆ ಈ ಒಂದು ಮೂಳೆಗಳಲ್ಲಿ ಯಾವುದರ ಪ್ರಮಾಣ ಕಡಿಮೆಯಾದಾಗ ಈ ಸಮಸ್ಯೆ ಬರುತ್ತದೆ ಅಂತ ಹೇಳಿ ನೋಡಿದರೆ ಫಾಸ್ಫರಸ್. ಹೌದ್ರಿ, ಫಾಸ್ಫರಸ್ ಪ್ರಮಾಣ ಕಡಿಮೆಯಾದಾಗ ಬರುವಂಥ ಸಮಸ್ಯೆ ಯಾವುದು? ಆಸ್ಟಿಯೋಮಲಾಸಿಯಾ ಅಂತೇಳಿ ಕರಿತಾ ಇದ್ದೀವಿ.
ಆಸ್ಟಿಯೋ ಮಲಾಶಯ ಯಾವಾಗ ಬರ್ತದ? ಮೂಳೆಗಳಲ್ಲಿ ರಂಜಕದ ಪ್ರಮಾಣ ಕಡಿಮೆಯಾದಾಗ ಬರುವಂಥ ಒಂದು ಸಮಸ್ಯೆಯಾಗಿದೆ. ರಂಜಕದ ಪ್ರಮಾಣ ಕಡಿಮೆಯಾದರೆ ಮೂಳೆಗಳು ಗಟ್ಟಿಯಾಗುವ ಬದಲಿಗೆ ಏನಾಗುತ್ತವೆ? ಮೆದುವಾಗುತ್ತಾ ಬರುತ್ತವೆ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಸುಮ್ಮನೆ ಹಿಂಗೆ ಹಿಡಿದು ಮುರಿದ್ರೆ ಮೂಳೆಗಳು ಕಟ್ಟಾಗಿಬಿಡ್ತಾವೆ. ಕಾರಣ ಆ ಮೂಳೆಗಳಲ್ಲಿ ಏನಿಲ್ಲ? ರಂಜಕ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ರಂಜಕದ ಕೊರತೆಯಿಂದ ಬರುವಂಥ ಒಂದು ಸಮಸ್ಯೆಯಾಗಿದೆ ಆಸ್ಟಿಯೋ ಮಲಾಸಿಯಾ ಅಂತೇಳಿ ಕರಿತಾ ಇದ್ದೀವಿ. ಮೆದು ಮೂಳೆ ರೋಗ ಅಂತ ಹೇಳಿ ನೋಡ್ತೇವೆ. ಅಥವಾ ಇನ್ನೊಂದು ಏನು ಕೊಡಬಹುದು, ಇದನ್ನೇ ಮೂಳೆಗಳ ಪೆಡಸು ರೋಗ ಅಂತೇಳಿ ಕರೀತಾರ. ಮೂಳೆಗಳ ಪೆಡಸು ರೋಗ. ಪೆಡಸು ಅಂದರೆ ಏನು? ಮೆದು ಆಗೋದು ಅಂತ ಅರ್ಥ. ಹೌದ್ರಿ, ಗಡಸು ಅಪೋಸಿಟ್ ವರ್ಡ್ ಪೆಡಸು ಅಂತ ಹೇಳಿ ನೋಡ್ತೀವಿ. ಅವ್ರು ಈ ರೀತಿ ಮೂಳೆಗಳ ಒಂದು ಪೆಡಸು ರೋಗ ಯಾವುದು? ಆಸ್ಟಿಯೋ ಮಲಾಸಿಯಾ ಅಂತೇಳಿ ಕರಿತೀವಿ. ಆಸ್ಟಿಯೋ ಮಲಾಸಿಯಾ ವಯಸ್ಕರಲ್ಲಿ ಮತ್ತು ವೃದ್ಧರಿಗೆ ಬರುವಂಥ ಒಂದು ಸಮಸ್ಯೆಯಾಗಿದೆ. ರಂಜಕದ ಪ್ರಮಾಣ ಏನಾಗ್ತಾ ಬರ್ತದ? ಕಡಿಮೆಯಾದಾಗ ಈ ಒಂದು ಬರುವಂಥ ಸಮಸ್ಯೆಯಾಗಿದೆ ಆಸ್ಟಿಯೋ ಮಲಾಸಿಯಾ ಅಂತ ನೋಡಿದ್ದೀವಿ. ನೆಕ್ಸ್ಟ್ ಸಮಸ್ಯೆ ನಂಬರ್ 4 ಸಮಸ್ಯೆ. ನಂಬರ್ 4 ಸಮಸ್ಯೆ ನೋಡ್ರಿ. ಗೌಟ್ ಇದು ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಅಂತೇಳಿ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಅದ. ಅದಕ್ಕಾಗಿ ಇದೊಂದು ಮೂಳೆಗಳಿಗೆ ಸಂಬಂಧಪಟ್ಟ ರೋಗ ಅಂತ ಹೇಳ್ತೇವೆ. ಹಾಗಾದರೆ ಗೌಟ್ ಅಂತಕ್ಕಂಥ ಸಮಸ್ಯೆ ಯಾವಾಗ ಬರ್ತದ? ಮಾನವನ ದೇಹದಲ್ಲಿ ಯೂರಿಕ್ ಆಸಿಡ್ ಯಾವ ರೂಪದಲ್ಲಿ ಕಂಡು ಬರುತ್ತದೆ? ತ್ಯಾಜ್ಯ ರೂಪದಲ್ಲಿ ಕಂಡು ಬರುತ್ತದೆ. ಹೌದ್ರಿ, ಮಾನವನ ದೇಹದಲ್ಲಿ ಯೂರಿಕ್ ಆಸಿಡ್ ಯಾವ ರೂಪದಲ್ಲಿ ಕಂಡು ಬರ್ತದ? ತ್ಯಾಜ್ಯ ರೂಪದಲ್ಲಿ ಕಂಡು ಬರುತ್ತದೆ. ಈ ಒಂದು ತ್ಯಾಜ್ಯ ಮಾನವನ ದೇಹದಿಂದ ಏನಾಗಬೇಕು? ಹೊರಗಡೆ ಹೋಗಬೇಕು. ಹೌದ್ರಿ, ಮಾನವನ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ಯೂರಿಕ್ ಆಸಿಡ್ ರೂಪದಲ್ಲಿ ಏನಾಗ್ತದ? ಹೊರಗಡೆ ಹೋಗುತ್ತದೆ ಅಂತ ಹೇಳ್ತೀವಿ. ತ್ಯಾಜ್ಯ ಅಂತೇಳಿ ಕೊಡ್ತೀವಿ. ತ್ಯಾಜ್ಯ ಯೂರಿಕ್ ಆಸಿಡ್. ನೋಡಿ, ಮಾನವನ ದೇಹದಲ್ಲಿ ಯೂರಿಕ್ ಆಮ್ಲವು ಯಾವ ರೂಪದಲ್ಲಿರುತ್ತದೆ? ತ್ಯಾಜ್ಯ ರೂಪದಲ್ಲಿ ಕಂಡು ಬರುತ್ತದೆ. ಈ ತ್ಯಾಜ್ಯ ಮಾನವನ ದೇಹದಿಂದ ಏನಾಗಬೇಕು? ಹೊರಗಡೆ ಹೋಗಬೇಕು. ಒಂದು ವೇಳೆ ಯೂರಿಕ್ ಆಸಿಡ್ ತ್ಯಾಜ್ಯ ರೂಪದಲ್ಲಿ ಮಾನವನ ದೇಹದಿಂದ ಹೊರಗಡೆ ಹೋಗದಿದ್ದರೆ ಹೌದ್ರಿ, ಮಾನವನ ದೇಹದಿಂದ ಈ ಒಂದು ತ್ಯಾಜ್ಯ ಯೂರಿಕ್ ಆಸಿಡ್ ಹೊರ ಹೋಗದಿದ್ದರೆ ಏನಾಗುತ್ತದೆ ಅಂತ ಹೇಳಿ ನೋಡಿದಾಗ ಈ ಒಂದು ಯೂರಿಕ್ ಆಸಿಡ್ ರಕ್ತ ಮತ್ತು ಕೀಲುಗಳಲ್ಲಿ ಹರಳು ರೂಪದಲ್ಲಿ ರಚನೆಯಾಗಿ ಸಂಗ್ರಹಣೆಯಾಗುತ್ತದೆ ಅಂತ ಹೇಳ್ತೀವಿ. ನೋಡಿ, ಮಾನವನ ದೇಹದಲ್ಲಿ ಯೂರಿಕ್ ಆಸಿಡ್ ಯಾವ ರೂಪದಲ್ಲಿ? ತ್ಯಾಜ್ಯ ರೂಪದಲ್ಲಿ ಕಂಡು ಬರುತ್ತದೆ. ಈ ಯೂರಿಕ್ ಆಸಿಡ್ ತ್ಯಾಜ್ಯ ರೂಪದಲ್ಲಿ ಮಾನವನ ದೇಹದಿಂದ ಏನಾಗಬೇಕು? ಹೊರಗಡೆ ಹೋಗಬೇಕು. ಒಂದು ವೇಳೆ ಈ ಒಂದು ಯೂರಿಕ್ ಆಸಿಡ್ ಮಾನವನ ದೇಹದಿಂದ ಹೊರಗೆ ಹೋಗದಿದ್ದರೆ ಯೂರಿಕ್ ಆಸಿಡ್ ಏನಾಗ್ತದ? ರಕ್ತ ಮತ್ತು ಕೀಲುಗಳಲ್ಲಿ ಹರಳು ರೂಪಕ್ಕೆ ಪರಿವರ್ತನೆಯಾಗಿ ಏನಾಗುತ್ತದೆ? ಸಂಗ್ರಹಣೆಯಾಗುತ್ತದೆ. ಕೀಲುಗಳಲ್ಲಿ ಹರಳು ರೂಪದಲ್ಲಿ ಯೂರಿಕ್ ಆಸಿಡ್ ಸಂಗ್ರಹಣೆಯಾದಾಗ ಈ ಒಂದು ಏನಾಗ್ತದೆ ಅಂತ ಕೇಳಿದ್ರೆ ಕೀಲುಗಳಲ್ಲಿ ನೋವು ಕಂಡು ಬರುತ್ತದೆ. ಕೀಲುಗಳಲ್ಲಿ ಏನು ಕಂಡು ಬರ್ತದ? ನೋವು ಕಂಡು ಬರುತ್ತದೆ. ಇದನ್ನೇ ನಾವು ಯಾವ ಸಮಸ್ಯೆ ಅಂತೇಳಿ ಕರಿತೀವಿ? ಗೌಟ್ ಅಂತೇಳಿ ಕರಿತಾ ಇದ್ದೀವಿ. ಗೌಟ್ ಸಮಸ್ಯೆ. ಯೂರಿಕ್ ಆಸಿಡ್ ಮಾನವನ ದೇಹದಿಂದ ಹೊರಗಡೆ ಹೋಗದಿದ್ದರೆ ಏನಾಗ್ತದ? ರಕ್ತ ಮತ್ತು ಕೀಲುಗಳಲ್ಲಿ ಹರಳು ರೂಪಕ್ಕೆ ಪರಿವರ್ತನೆಯಾಗಿ ಸಂಗ್ರಹಣೆಯಾದಾಗ ಕೀಲುಗಳಲ್ಲಿ ಹರಳುಗಳು ಸಂಗ್ರಹಣೆಯಾದಾಗ ಏನು ಕಂಡು ಬರ್ತದ? ನೋವು ಕಂಡು ಬರುತ್ತದೆ. ಈ ರೀತಿ ಮೂಳೆಗಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆಯಾಗಿದೆ. ಯಾವ ಸಮಸ್ಯೆ? ಗೌಟ್ ಅಂತೇಳಿ ಕರಿತೀವಿ. ಅದಕ್ಕಾಗಿ ನೋಡ್ರಿ, ಸರಿಯಾದ ಸಮಯಕ್ಕೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಸರಿಯಾದ ಸಮಯಕ್ಕೆ ಮೂತ್ರ ವಿಸರ್ಜನೆ ಮಾಡದೇ ಇದ್ದರೆ ಏನಾಗ್ತದ? ತ್ಯಾಜ್ಯ ಹೊರಗೆ ಹೋಗಲ್ಲ. ಆವಾಗ ಈ ಒಂದು ತ್ಯಾಜ್ಯ ಯೂರಿಕ್ ಆಸಿಡ್ ಅದಲ್ರಿ, ಆ ಯೂರಿಕ್ ಆಸಿಡ್ ಹರಳು ರೂಪಕ್ಕೆ ಪರಿವರ್ತನೆಯಾಗಿ ಕೀಲುಗಳಲ್ಲಿ ಸಂಗ್ರಹಣೆ ಆಗಿಬಿಡ್ತದೆ. ಮತ್ತೆ ರಕ್ತಗಳಲ್ಲಿ ಕೂಡ ಏನಾಗ್ತದ? ಸಂಗ್ರಹಣೆಯಾಗುತ್ತದೆ. ಆವಾಗ ಕಿಡ್ನಿ ಸ್ಟೋನ್ ಕೂಡ ಆಗಬಹುದು. ಹೌದ್ರಿ, ಅದೇ ರೀತಿ ಕೀಲುಗಳಲ್ಲಿ ಹರಳು ರೂಪದಲ್ಲಿ ಯೂರಿಕ್ ಆಸಿಡ್ ರಚನೆಯಾಗಿ ಸಂಗ್ರಹಣೆ ಆಯಿತು. ಆವಾಗ ಕೀಲುಗಳಲ್ಲಿ ಏನು ಕಂಡು ಬರ್ತದ? ನೋವು ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಸಮಸ್ಯೆ ಗೌಟ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಶ್ನೆ ಕೇಳ್ತಾನೆ ಯಾವ ರೀತಿ ಅಂದ್ರೆ ಈ ಕೆಳಗಿನ ಯಾವುದು ಮೂಳೆಗಳಿಗೆ ಸಂಬಂಧಪಟ್ಟ ರೋಗವಾಗಿಲ್ಲ ಅಂತ ಹೌದ್ರಿ ಕೊಡ್ತಾನೆ ಪ್ರಶ್ನೆ. ಈ ಕೆಳಗಿನ ಯಾವುದು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಅಲ್ಲ ಅಂತೇಳಿ ಕೊಟ್ಟಾಗ ನಮಗೆ ಆಲ್ರೆಡಿ ಏನು ಗೊತ್ತದಲ್ಲ ಎಲ್ಲ ಗೊತ್ತಿರಬೇಕಲ್ಲಿ. ಹೌದ್ರಿ, ಈ ರೀತಿ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಒಂದು ಗೌಟ್ ಅಂತ ಹೇಳಿ ನೋಡಿದ್ವಿ.
ಬರ್ಕೊಂಡಿದ್ದೀರಿ? ಹೌದ್ರಿ, ಎಲ್ಲನೂ ಬರ್ಕೋಬೇಕು. ನೆಕ್ಸ್ಟ್ ನಂಬರ್ 5 ಸಮಸ್ಯೆ. ನಂಬರ್ 5 ಸಮಸ್ಯೆ ಅರ್ಥ್ರೈಟಿಸ್. ನಂಬರ್ 5 ಸಮಸ್ಯೆ ಅರ್ಥ್ರೈಟಿಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಸಾಮಾನ್ಯ ಕೀಲು ನೋವು ಅಂತ ಕರಿತೀವಿ ನಾವು. ಸಾಮಾನ್ಯ ಕೀಲು ನೋವು, ಸಾಮಾನ್ಯ ಕೀಲು ನೋವು ಅರ್ಥ್ರೈಟಿಸ್, ಸಾಮಾನ್ಯ ಕೀಲು ನೋವು ಅಂತೇಳಿ ಕೊಡ್ತಾ ಇದ್ದೀವಿ. ಗೊತ್ತಿರಬೇಕು, ಅರ್ಥ್ರೈಟಿಸ್ ಅಂತೇಳಿ ನೋಡಿದಾಗ ಕೀಲುಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಅಂತ ಹೇಳ್ತೀವಿ? ಅರ್ಥ್ರಾಲಜಿ ಅಂತೇಳಿ ಕರಿತೀವಿ. ಅರ್ಥ್ರೈಟಿಸ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಸಾಮಾನ್ಯ ಕೀಲು ನೋವು ಅಂತೇಳಿ ನೋಡ್ತಾ ಇದ್ದೀವಿ. ಕೀಲುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ನೋವು ಅರ್ಥ್ರೈಟಿಸ್ ಅಂತೇಳಿ ಕರಿತಾ ಇದ್ದೀವಿ, ಅರ್ಥ್ರೈಟಿಸ್. ನೆಕ್ಸ್ಟ್ ಸಮಸ್ಯೆ ನೋಡ್ರಿ, ನಂಬರ್ 6 ಸಮಸ್ಯೆ. ನಂಬರ್ 6 ಸಮಸ್ಯೆ ರೆಮಟಾಯ್ಡ್, ರೆಮಟಾಯ್ಡ್ ಅರ್ಥ್ರೈಟಿಸ್. ನಂಬರ್ 6 ಸಮಸ್ಯೆ ರೆಮಟಾಯ್ಡ್ ಅರ್ಥ್ರೈಟಿಸ್. ಇದು ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ? ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ. ರೆಮಟಾಯ್ಡ್ ಅರ್ಥ್ರೈಟಿಸ್ ಅಂತೇಳಿ ಕರಿತೀವಿ. ರೆಮಟಾಯ್ಡ್ ಅರ್ಥ್ರೈಟಿಸ್ ನೋಡ್ರಿ, ಸರಿಯಾಗಿ ನೆನಪಿಟ್ಕೋಬೇಕು. ಈ ಸಮಸ್ಯೆ ಯಾವಾಗ ಬರ್ತದ ಅಂತೇಳಿ ಮಾಹಿತಿ ನೋಡೋಣ. ನೋಡ್ರಿ, ಮೂಳೆಗಳು ಅಂತೇಳಿ ನೋಡಿದಾಗ 2 ಮೂಳೆಗಳು ಕೂಡುವ ಭಾಗವನ್ನು ಏನಂತ ಹೇಳ್ತೀವಿ ನಾವು? ಜಾಯಿಂಟ್ ಅಂತೇಳಿ ಕರಿತೀವಿ. 2 ಮೂಳೆಗಳು ಕೂಡುವ ಭಾಗವನ್ನು ಏನಂತ ಹೇಳ್ತಾ ಇದ್ದೀವಿ? ಜಾಯಿಂಟ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಸ್ವಲ್ಪ ಡೈಗ್ರಾಮ್ ಡ್ರಾ ಮಾಡ್ತಾ ಇದ್ದೀವಿ ನೋಡ್ರಿ. ಈ ರೀತಿ ಒಂದು ಮೂಳೆ ಅದ, ಈ ರೀತಿ ಒಂದು ಮೂಳೆ. ಹೌದ್ರಿ, ಇಲ್ಲಿ ಏನು ಕಂಡು ಬರ್ತದೆ ಅಂತೇಳಿ ನೋಡಿದಾಗ 2 ಕೀಲುಗಳ ನಡುವೆ ಒಂದು ಪೊರೆ ಕಂಡು ಬರ್ತದ. 2 ಕೀಲುಗಳ ನಡುವೆ ಒಂದು ಪೊರೆ ಕಂಡು ಬರ್ತದ. ಆ ಪೊರೆ ಹೆಸರು ಏನು ಅಂತ ಹೇಳಿ ನೋಡಿದಾಗ ನೋಡ್ರಿ, ಜಾಯಿಂಟ್ ಅಂತ ನೋಡ್ತಾ ಇದ್ದೇವೆ. ಆ 2 ಕೀಲುಗಳ ನಡುವೆ ಒಂದು ಪೊರೆ ಕಂಡು ಬರ್ತದ. ಕೀಲುಗಳ ನಡುವೆ ಒಂದು ಪೊರೆ ಕಂಡು ಬರ್ತದ. ಆ ಪೊರೆ ಹೆಸರು ಸೈನೋವಿಯಲ್ ಮೆಂಬ್ರೇನ್ ಅಂತ ಕರಿತೀವಿ ನಾವು. ಪೊರೆ ಹೆಸರೇನು? ಸೈನೋವಿಯಲ್ ಮೆಂಬ್ರೇನ್, ಸೈನೋವಿಯಲ್ ಪೊರೆ ಅಂತೇಳಿ ಕರಿತಾ ಇದ್ದೀವಿ. ಈ ಪೊರೆಯ ಒಳಗಡೆ ಏನು ಕಂಡು ಬರ್ತದ? ಪೊರೆಯ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಕಂಡು ಬರ್ತದ. ಪೊರೆಯ ಒಳಗಡೆ ಏನು ಕಂಡು ಬರ್ತದ ಅಂತೇಳಿ ನೋಡಿದಾಗ ಪೊರೆಯ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಕಂಡು ಬರ್ತದ. ಪೊರೆಯ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಕಂಡು ಬರುತ್ತದೆ. ನೋಡ್ರಿ, ಒಂದು ದ್ರವ ಪದಾರ್ಥ ಕಂಡು ಬರ್ತದ. ಆ ದ್ರವ ಪದಾರ್ಥದ ಹೆಸರು ಏನು ಅಂತೇಳಿ ನೋಡಿದಾಗ ಸೈನೋವಿಯಲ್ ದ್ರವ ಅಂತ ಕರಿತೀವಿ. ಸೈನೋವಿಯಲ್ ದ್ರವ ಕಂಡು ಬರುತ್ತದೆ. ನೋಡ್ರಿ, 2 ಮೂಳೆಗಳು ಕೂಡುವ ಭಾಗವನ್ನು ಜಾಯಿಂಟ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಜಾಯಿಂಟ್ ಮಧ್ಯಭಾಗದಲ್ಲಿ ಏನು ಕಂಡು ಬರ್ತದ? ಪೊರೆ ಕಂಡು ಬರುತ್ತದೆ. ಯಾವ ಪೊರೆ ಅಂತೇಳಿ ನೋಡಿದಾಗ ಸೈನೋವಿಯಲ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಈ ಸೈನೋವಿಯಲ್ ಮೆಂಬ್ರೇನ್ ಒಳಗಡೆ ಒಂದು ಲಿಕ್ವಿಡ್ ಪದಾರ್ಥ ಕಂಡು ಬರ್ತದೆ, ಒಂದು ಫ್ಲೂಯಿಡ್ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಆ ಫ್ಲೂಯಿಡ್ ಹೆಸರು ಏನು ಅಂತೇಳಿ ನೋಡಿದಾಗ ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ ನಾವು. ಹೌದ್ರಿ, ಸೈನೋವಿಯಲ್ ಫ್ಲೂಯಿಡ್ ಕಂಡು ಬರುತ್ತದೆ. ಈ ಒಂದು ಫ್ಲೂಯಿಡ್ಗೆ ಸೋಂಕು ತಗುಲಿದಾಗ, ಯಾವುದಕ್ಕೆ ಸೋಂಕು ತಗುಲಿದಾಗ? ಫ್ಲೂಯಿಡ್ಗೆ ಸೋಂಕು ತಗುಲಿದಾಗ ಫ್ಲೂಯಿಡ್ ಏನಾಗುತ್ತದೆ? ಈ ಒಂದು ಫ್ಲೂಯಿಡ್ಗೆ ಸೋಂಕು ತಗುಲಿದಾಗ ಈ ಫ್ಲೂಯಿಡ್ನ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಪೊರೆ ಏನಾಗುತ್ತದೆ? ಉಬ್ಬಿಕೊಳ್ಳುತ್ತದೆ. ಪೊರೆ ಏನಾಗ್ತದೆ ರೀ? ಉಬ್ಬಿಕೊಳ್ಳುತ್ತದೆ ಅಂತ ಹೇಳ್ತೀವಿ. ಪೊರೆ ಉಬ್ಬಿಕೊಂಡಾಗ ಕೀಲುಗಳಲ್ಲಿ ನೋವು ಕಂಡು ಬರುತ್ತದೆ. ಹೌದ್ರಿ, ಪೊರೆ ಉಬ್ಬಿಕೊಂಡಾಗ ಕೀಲುಗಳಲ್ಲಿ ಏನು ಕಂಡು ಬರ್ತದ? ನೋವು ಕಂಡು ಬರುತ್ತದೆ. ಇದನ್ನೇ ರೆಮಟಾಯ್ಡ್ ಅರ್ಥ್ರೈಟಿಸ್ ಅಂತೇಳಿ ಕರಿತೀವಿ. ರೆಮಟಾಯ್ಡ್ ಅರ್ಥ್ರೈಟಿಸ್ ಅಂತೇಳಿ ಕರಿತಾ ಇದೀವಿ. ನೋಡ್ರಿ, ಸಮಸ್ಯೆ ರೆಮಟಾಯ್ಡ್ ಅರ್ಥ್ರೈಟಿಸ್. ಇದು ಯಾವಾಗ ಬರ್ತದ? 2 ಮೂಳೆಗಳು ಕೂಡುವ ಭಾಗ ಜಾಯಿಂಟ್ ಅಂತ ಹೇಳಿದ್ವಿ. ಜಾಯಿಂಟ್ಗಳ ಭಾಗದಲ್ಲಿ ಒಂದು ಪೊರೆ ಕಂಡು ಬರ್ತದ, ಸೈನೋವಿಯಲ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಆ ಒಂದು ಸೈನೋವಿಯಲ್ ಮೆಂಬ್ರೇನ್ ಒಳಗಡೆ ಒಂದು ಲಿಕ್ವಿಡ್ ಪದಾರ್ಥ ಕಂಡು ಬರ್ತದ. ಅದನ್ನು ಸೈನೋವಿಯಲ್ ದ್ರವ ಅಂತೇಳಿ ಕರಿತೀವಿ. ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಈ ಒಂದು ಫ್ಲೂಯಿಡ್ಗೆ ಸೋಂಕು ತಗುಲಿದಾಗ ಆ ಒಂದು ಮೆಂಬ್ರೇನ್ ಪೊರೆ ಏನಾಗ್ತದ? ಉಬ್ಬಿಕೊಳ್ಳುತ್ತದೆ. ಹೌದ್ರಿ, ಉಬ್ಬಿಕೊಂಡ್ಬಿಡ್ತದ. ಉಬ್ಬಿಕೊಂಡಾಗ ಕೀಲುಗಳಲ್ಲಿ ಏನು ಕಂಡು ಬರ್ತದ? ನೋವು ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಕೀಲುಗಳಲ್ಲಿ ಏನು ಕಂಡು ಬರ್ತದ? ನೋವು ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಇದನ್ನೇ ರೆಮಟಾಯ್ಡ್ ಅರ್ಥ್ರೈಟಿಸ್ ಅಂತ ಕರಿತೀವಿ ನಾವು. ರೆಮಟಾಯ್ಡ್ ಅರ್ಥ್ರೈಟಿಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ ಆ ಒಂದು ಫ್ಲೂಯಿಡ್ ಇರೋದ್ರಿಂದಲೇ ಏನಾಗ್ತದೆ ಅಂತ ಹೇಳಿದ್ರೆ ಸೌಂಡ್ ಆಗ್ತದೆ ಕೀಲುಗಳಲ್ಲಿ. ಈಗ ನೋಡ್ರಿ, ಉದಾಹರಣೆಗೆ ಕೈ ಬೆರಳುಗಳು
ಈ ರೀತಿ ಸ್ವಲ್ಪ ನೀವು ಅವ್ರ ಬೆರಳುಗಳನ್ನು ಮುರಿತೀರಿ, ಸೌಂಡ್ ಯಾಕೆ ಬರ್ತದ? ಅದು ಆ ದ್ರವ ಪದಾರ್ಥ ಉಬ್ಬಿ ಒಡೆದು ಬಿಡ್ತದ. ಅಂದರೆ ಹೊಸ ಚೇರ್ ತೊಗೊಂಬಂದಾಗ ಮೇಲ್ಗಡೆ ಪ್ಲಾಸ್ಟಿಕ್ ಬಬಲ್ಸ್ ಇರ್ತಾವೆ ನೋಡ್ರಿ, ಟಪ್ 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 ಸೌಂಡ್ ಬರುತ್ತೆ ನೋಡ್ರಿ, ಹಂಗೆ ಸೌಂಡ್ ಬರ್ತದೆ. ಇದು ಸೌಂಡ್ ಬರ್ಲಿಕ್ಕೆ ಕಾರಣ ಏನು? ದ್ರವ ಪದಾರ್ಥ ಇದೆ ಇಲ್ಲಿ ಒಳಗಡೆ, ಹೌದ್ರಿ, ಅದು ಲಿಕ್ವಿಡ್ ಉಬ್ಕೊಂಡು ಒಡೆದು ಬಿಡ್ತದ. ಇದು ಆ ಪೊರೆ ಏನಾಯ್ತದ ನೋಡ್ರಿ, ಸೋಂಕು ತಗುಲಿದಾಗ, ದ್ರವ ಪದಾರ್ಥಕ್ಕೆ ಸೋಂಕು ತಗುಲಿದಾಗ ಈ ಪೊರೆ ಉಬ್ಕೊಂಡ್ಬಿಡ್ತದೆ ಹಾಗೆ. ಅವಾಗ ಕೀಲುಗಳಲ್ಲಿ ಏನು ಕಂಡು ಬರ್ತದ? ನೋವು ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಇದೇ ಸಮಸ್ಯೆಯನ್ನ ರೆಮೊಟೈಡ್ ಅರ್ಥರೈಟಿಸ್ ಅಂತೇಳಿ ಕರಿತೀವಿ. ರೆಮೊಟೈಡ್ ಅರ್ಥರೈಟಿಸ್ ಸರಿಯಾಗಿ ನೆನಪಿಟ್ಕೋಬೇಕು. ಇದು ಮೂಳೆಗಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆಯಾಗಿದೆ. ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸಮಸ್ಯೆ ನೋಡೋಣ. ನೆಕ್ಸ್ಟ್ ಸಮಸ್ಯೆ ಇಂಪಾರ್ಟೆಂಟ್, ನಂಬರ್ 7. ನಂಬರ್ 7 ಆಸ್ಟಿಯೋ ಅರ್ಥರೈಟಿಸ್. ಆಸ್ಟಿಯೋ ಅರ್ಥರೈಟಿಸ್ ಅಂತ ಹೇಳ್ತೀವಿ ನೋಡಿ. ಸ್ವಲ್ಪ ಹೆಚ್ಚಾಗಿ ರೋಗಗಳು ಇಂಗ್ಲೀಷಲ್ಲೇ ಇರ್ತಾವೆ, ಈ ಕನ್ನಡದಲ್ಲಿ ಅವ್ರಿಗೆ ಕರೆಕ್ಟಾಗಿ ನಿಮಗೆ ಮೀನಿಂಗ್ ಸಿಗಲ್ಲ, ಗೊತ್ತಿರಬೇಕು. ಈ ಇಂಗ್ಲೀಷಲ್ಲೇ ನೀವು ಬೆಟರ್ ನೆನಪಿಟ್ಕೊಳ್ಬೇಕು. ಆಸ್ಟಿಯೋ ಅರ್ಥರೈಟಿಸ್ ಅಂತೇಳಿ ನಾವು ಬರೆದಿರ್ತಾನೆ. ಇಲ್ಲಿ ಆಸ್ಟಿಯೋ ಅರ್ಥರೈಟಿಸ್ ಅಂತೇಳಿ ನೋಡಿದಾಗ, ಆಸ್ಟಿಯೋ ಅಂದರೆ ಏನು? ಮೂಳೆ ಅಂತೇಳಿ ನೋಡಿದೀವಿ. ಅರ್ಥರೈಟಿಸ್ ಅಂತೇಳಿ ನೋಡಿದಾಗ ಏನಂತೇಳಿ ಕರಿತೀವಿ? ಕೀಲು ನೋವು ಅಂತ ಕರಿತೀವಿ. ಕೀಲುಗಳಲ್ಲಿರ್ತಕ್ಕಂಥ ನೋವನ್ನೇ ಅರ್ಥರೈಟಿಸ್ ಅಂತೇಳಿ ನೋಡಿದೀವಿ. ಆಸ್ಟಿಯೋ ಅಂದರೆ ಏನು? ಮೂಳೆಗಳು ಅಂತೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಆಸ್ಟಿಯೋ ಅರ್ಥರೈಟಿಸ್ ಅಂತ ಹೇಳಿದಾಗ ಎರಡು ಮೂಳೆಗಳು ಕೂಡುವ ಭಾಗವನ್ನು ಜಾಯಿಂಟ್ ಅಂತೇಳಿ ಕರೆದೀವಿ. ಈ ಒಂದು ಜಾಯಿಂಟ್ ಅಂತ ಹೇಳಿದಾಗ ಇಲ್ಲಿ ಒಂದು ಪೊರೆ ಕಂಡು ಬರ್ತದೆ, ಸೈನೋವಿಯಲ್ ಪೊರೆ ಅಂತೇಳಿ ಕರೆದೀವಿ. ಈ ಒಂದು ಪೊರೆಯ ಒಳಗಡೆ ಏನು ಕಂಡು ಬರ್ತದ? ದ್ರವ ಪದಾರ್ಥ ಕಂಡು ಬರುತ್ತದೆ. ಈ ದ್ರವ ಪದಾರ್ಥದ ಪ್ರಮಾಣ ಕಡಿಮೆಯಾದಾಗ ಮೂಳೆಗಳ ನಡುವೆ ಘರ್ಷಣೆ ಹೆಚ್ಚಾಗಿಬಿಟ್ಟು ಏನಾಗ್ತದ? ಕೀಲುಗಳಲ್ಲಿ ನೋವು ಕಂಡು ಬರುತ್ತದೆ. ಇದನ್ನೇ ಆಸ್ಟಿಯೋ ಅರ್ಥರೈಟಿಸ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಆಸ್ಟಿಯೋ ಅರ್ಥರೈಟಿಸ್ ನೋಡಿ. ಸಾಮಾನ್ಯವಾಗಿ ಈ ಒಂದು ಕೀಲುಗಳಲ್ಲಿ ಆ ಒಂದು ದ್ರವ ಪದಾರ್ಥ ಇರೋದ್ರಿಂದ ಮೂಳೆಗಳ ನಡುವೆ ಘರ್ಷಣೆ ಜಾಸ್ತಿ ಆಗಲ್ರಿ. ಈಗ ಹೆಂಗಂದ್ರೆ ನಾವು ಘರ್ಷಣೆ ಕಡಿಮೆ ಮಾಡಲಿಕ್ಕೆ ನಾವು ಆಯಿಲ್ ಹಾಕ್ತೀವಿ ಗೊತ್ತ್ರಿ, ಗ್ರೀಸ್ ಹಾಕ್ತೀವಿ, ಅದು ಘರ್ಷಣೆ ಏನು ಮಾಡ್ತದ? ಕಡಿಮೆ ಮಾಡ್ತದ. ಹಾಗೆ ಇಲ್ಲೊಂದು ದ್ರವ ಪದಾರ್ಥ ಕಂಡು ಬರ್ತದೆ. ಯಾವುದು? ಸೈನೋವಿಯಲ್ ಫ್ಲೂಯಿಡ್ ಅಂತೇಳಿ ಕರಿತೀವಿ. ಅವಾಗಲೇ ನೋಡಿದ್ದೀವಿ ಸೈನೋವಿಯಲ್ ಫ್ಲೂಯಿಡ್. ಇದು ಪೊರೆಯ ಒಳಗಡೆ ಕಂಡು ಬರ್ತದೆ, ಸೈನೋವಿಯಲ್ ಪೊರೆ ಒಳಗಡೆ ಕಂಡು ಬರ್ತದೆ ಸೈನೋವಿಯಲ್ ಫ್ಲೂಯಿಡ್. ಈ ಫ್ಲೂಯಿಡ್ನ ಪ್ರಮಾಣ ಕಡಿಮೆಯಾದಾಗ ಈ ಒಂದು ಜಾಯಿಂಟ್ಸ್ಗಳ ನಡುವೆ ಏನು ಹೆಚ್ಚಾಗ್ತದ? ಘರ್ಷಣೆ ಹೆಚ್ಚಾಗ್ಬಿಟ್ಟು ಆ ಒಂದು ಕೀಲುಗಳಲ್ಲಿ ಏನು ಕಂಡು ಬರುತ್ತದೆ? ನೋವು ಕಂಡು ಬರುತ್ತದೆ. ಇದನ್ನೇ ಆಸ್ಟಿಯೋ ಅರ್ಥರೈಟಿಸ್ ಅಂತ ಕರಿತೀವಿ ನಾವು. ಇದೇ ಸಮಸ್ಯೆನೇ ಏನಂತೇಳಿ ಹೇಳ್ತಾ ಇದ್ದೀವಿ? ಆಸ್ಟಿಯೋ ಅರ್ಥರೈಟಿಸ್ ಅಂತೇಳಿ ಕರಿತೀವಿ. ಈ ರೀತಿ ಒಂದು ಸಮಸ್ಯೆ ಆಸ್ಟಿಯೋ ಅರ್ಥರೈಟಿಸ್. ನೆಕ್ಸ್ಟ್ ನಂಬರ್ 8 ಸಮಸ್ಯೆ. ನಂಬರ್ 8 ಸಮಸ್ಯೆ ಸ್ಪಾಂಡಿಲೈಟಿಸ್. ಸ್ಪಾಂಡಿಲೈಟಿಸ್ ಇದನ್ನ ಸಾಮಾನ್ಯ ಬೆನ್ನು ನೋವು ಅಂತ ಹೇಳ್ತೀವಿ ನಾವು. ಹೌದ್ರಿ, ಸಾಮಾನ್ಯ ಬೆನ್ನು ನೋವು. ಪ್ರಶ್ನೆ ಹೆಂಗೆ ಕೇಳ್ತಾನ? ಸ್ಪಾಂಡಿಲೈಟಿಸ್ ಅಂತಕ್ಕಂಥ ರೋಗ ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ? ಹೌದ್ರಿ, ಇದು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ. ಸಾಮಾನ್ಯ ಬೆನ್ನು ನೋವು ಅಂತೇಳಿ ಕರಿತೀವಿ. ಸಾಮಾನ್ಯ ಬೆನ್ನು ನೋವು ಸ್ಪಾಂಡಿಲೈಟಿಸ್. ಸ್ಪಾಂಡ ಎಂದರೆ ಬೆನ್ನು ಎಂದರ್ಥ. ಸ್ಪಾಂಡ ಅಂದರೆ ಏನು? ಬೆನ್ನು ಅಂತ ಹೇಳ್ತಾ ಇದ್ದೀವಿ. ಲೈಟಿಸ್ ಅಂತ ಹೇಳಿದಾಗ ಒಂದು ನೋವು ಅಂತೇಳಿ ಕೊಡ್ತಾ ಇದ್ದೀವಿ. ಸ್ಪಾಂಡಿಲೈಟಿಸ್ ಇದು ಸಾಮಾನ್ಯ ಬೆನ್ನು ನೋವು ಅಂತೇಳಿ ಕರಿತೀವಿ. ಸಾಮಾನ್ಯ ಈ ಬೆನ್ನು ನೋವುಗಳೆಲ್ಲ ಅಂತೇಳಿ ನೋಡಿದಾಗ ನಾವು ಸ್ವಲ್ಪ ವ್ಯಾಯಾಮದ ಎಕ್ಸರ್ಸೈಸು ಮಾಡ್ಕೊಂತಿರ್ಬೇಕ್ರಿ. ಹೌದ್ರಿ, ಈಗ ಏನು ಮಾಡ್ತಿರ್ತಾರೆ ಅಂತೇಳಿ ನೋಡಿದಾಗ ಕೆಲವೊಬ್ರು ಓದ್ತಾ ಏನು ಮಾಡ್ತಿರ್ತಾರೆ? ಹಾಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ಬೆನ್ನು ನೋವು ಆಗ್ಬೋದು. ಚೇರ್ ಮೇಲೆ ಕೂತ್ಕೊಳ್ತಿರ್ತಾರೆ ಕಂಟಿನ್ಯೂಸ್ ಆಗಿ. ಸ್ವಲ್ಪ ಆ ಕಡೆ ಈ ಕಡೆ ನಾವು ಎದ್ದು ವಾಕಿಂಗ್ ಮಾಡ್ಕೊಳ್ಬೇಕು. ಹೌದ್ರಿ, ಆಮೇಲೆ ಈ ಪಾಕೆಟ್ಗಳನ್ನು, ಹೌದ್ರಿ, ಪಾಕೆಟ್ಗಳನ್ನು ನಾವು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಜಾಸ್ತಿ ಕಿಶೆಯಲ್ಲಿ ಇಟ್ಕೊಂಡ್ಬಿಟ್ಟು ಕೂತ್ಕೋಬಾರ್ದ್ರಿ ಪಾಕೆಟ್ಗಳನ್ನು. ಅದರಿಂದ ಕೂಡ ನಮಗೆ ಏನಾಗ್ತದ? ಸಮಸ್ಯೆಗಳು ಉಂಟಾಗುತ್ತವೆ ಅಂತ ಹೇಳ್ತೀವಿ. ಈ ರೀತಿ ಆಮೇಲೆ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಹಿಂಗೆ ಮಕ್ಕೊಂಡ್ಬಿಟ್ಟು ಹಿಂಗೆ ಫೋನ್ ಯೂಸ್ ಮಾಡ್ತಿರ್ತಾರೆ ಅವ್ರು. ಹೌದ್ರಿ, ಹಿಂಗೆ ಫೋನ್ ಯೂಸ್ ಮಾಡ್ತಿರ್ತಾರೆ. ಈ ರೀತಿ ಒಂದು ಬೆನ್ನು ನೋವು ಸ್ಟಾರ್ಟ್ ಆಗಿಬಿಡ್ತದೆ. ಅವೆಲ್ಲ ಸ್ವಲ್ಪ ಐಡಿಯಾಸ್ ಇರಬೇಕು. ಯಾಕಂದ್ರೆ ಈಗ ಸೈಲೆಂಟ್ ಕಿಲ್ಲರ್ಸ್ ಇರೋ ಈಗ ಸದ್ಯ ಬರಲ್ಲ ಇವೆಲ್ಲ ಸಮಸ್ಯೆಗಳು. ಸ್ವಲ್ಪ ಏಜ್ ಆಗ್ತಾ ಬತ್ತಂದ್ರೆ ಬೆನ್ನು ನೋವು ಆಗ್ತಾ ಇದ್ದಾರೆ, ಕೈಕಾಲೆಲ್ಲ ನೋವು ಆಗ್ತಾ ಇದಾರೆ, ಅವ್ರಿಗೆ ಮೊಳಕಾಲೆಲ್ಲ ನೋವಿಸ್ತಾ ಇದಾರೆ ಅಂತ ಹೇಳಿದ್ರೆ ಇವೆಲ್ಲ ಆಗಬಾರ್ದು ಅಂದ್ರೆ ನಾವೆಲ್ಲ ಕರೆಕ್ಟಾಗಿ ಎಕ್ಸರ್ಸೈಸ್ ಮಾಡಿಕೊಂಡು ಕರೆಕ್ಟಾಗಿ ಇವಾಗಲಿಂದ ಇರ್ತಾ ಹೋಗಬೇಕು. ಹೌದ್ರಿ, ಈ ರೀತಿ ಸ್ಪಾಂಡಿಲೈಟಿಸ್ ಅಂತೇಳಿ ಕೊಡ್ತೀವಿ. ಸ್ಪಾಂಡಿಲೈಟಿಸ್. ನೆಕ್ಸ್ಟ್ ಸಮಸ್ಯೆ ನೋಡ್ರಿ, ಇಂಪಾರ್ಟೆಂಟ್ ಅದ, ಎಕ್ಸಾಮಲ್ಲಿ ಅನೇಕ ಬಾರಿ ಪ್ರಶ್ನೆ ಕೇಳೋಣ. ನಂಬರ್ 9 ಸಮಸ್ಯೆ. ನಂಬರ್ 9 ಸಮಸ್ಯೆ ವೆರಿ ಇಂಪಾರ್ಟೆಂಟ್. ಫ್ಲೋರೋಸಿಸ್. ಫ್ಲೋರೋಸಿಸ್. ಫ್ಲೋರೋಸಿಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಒಂದು ಫ್ಲೋರೋಸಿಸ್ ಅಂತಕ್ಕಂಥ ಒಂದು ಸಮಸ್ಯೆ ಯಾವಾಗ ಬರುತ್ತದೆ ಅಂತ ಹೇಳಿ ನೋಡಿದರೆ, ಯಾವಾಗ ಬರುತ್ತದೆ ಅಂತ ಹೇಳಿ ನೋಡಿದಾಗ
ನಾವು ಕುಡಿಯುವ ನೀರಿನಲ್ಲಿ ನಾವು ಕುಡಿಯುವ ನೀರಿನಲ್ಲಿ ಯಾವುದರ ಪ್ರಮಾಣ ಹೆಚ್ಚಾದಾಗ? ಫ್ಲೋರಿನ್ನ ಪ್ರಮಾಣ ಹೆಚ್ಚಾದಾಗ. ನಾವು ಕುಡಿಯುವ ನೀರಿನಲ್ಲಿ ಫ್ಲೋರಿನ್ನ ಪ್ರಮಾಣ ಹೆಚ್ಚಾದಾಗ ಬರುವಂಥ ಸಮಸ್ಯೆ ಯಾವುದು? ಫ್ಲೋರೋಸಿಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾವು ಕುಡಿಯುವ ನೀರಿನಲ್ಲಿ ಫ್ಲೋರಿನ್ ಯಾವ ರೂಪದಲ್ಲಿರುತ್ತದೆ? ಫ್ಲೋರೈಡ್ ರೂಪದಲ್ಲಿರುತ್ತದೆ. ನಾವು ಕುಡಿಯುವ ನೀರಿನಲ್ಲಿ ಫ್ಲೋರಿನ್ ಯಾವ ರೂಪದಲ್ಲಿರ್ತದ? ಫ್ಲೋರೈಡ್ ರೂಪದಲ್ಲಿರುತ್ತದೆ. ಈ ಒಂದು ಫ್ಲೋರೈಡ್ನ ಪ್ರಮಾಣ ನಾವು ಕುಡಿಯುವ ನೀರಿನಲ್ಲಿ WHO ಪ್ರಕಾರ ನಾವು ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ನ ಪ್ರಮಾಣ 1 mg/L ಇರಬೇಕು. ಎಷ್ಟಿರಬೇಕು? 1 mg/L ಇರಬೇಕು. ಹೌದ್ರಿ, 1 ಲೀಟರ್ ನೀರೊಳಗೆ 1 ಮಿಲಿಗ್ರಾಮ್ ಅಷ್ಟೇ ಏನಿರಬೇಕು? ಫ್ಲೋರೈಡ್ ಇರಬೇಕು ನಾವು ಕುಡಿಯುವ ನೀರಿನಲ್ಲಿ. ಅಂದರೆ ನಮ್ಮ ದೇಹಕ್ಕೆ ಲವಣಾಂಶಗಳು ಬೇಕು, ಹೌದಾ? ಬೇಕು, ಆದರೆ ಅದಕ್ಕೊಂದು ಲಿಮಿಟ್ ಅಂತ ಹೇಳಿದ. ಇಲ್ಲಿ ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ನಾವು ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ನ ಪ್ರಮಾಣ ಎಷ್ಟಿರಬೇಕು? 1 mg/L ಇರಬೇಕು. ಒಂದು ವೇಳೆ ನಾವು ಕುಡಿಯುವ ನೀರಿನಲ್ಲಿ ಹೌದ್ರಿ ಈ ಒಂದು ಫ್ಲೋರೈಡ್ನ ಪ್ರಮಾಣ 1 mg/L ಹೌದ್ರಿ 1 mg/L ಹೆಚ್ಚಾದಾಗ ಹಲ್ಲುಗಳ ಮೇಲೆ ಹಳದಿ ಪೊರೆ ಬೆಳೆಯುತ್ತದೆ. ಹಲ್ಲುಗಳ ಮೇಲೆ ಏನಾಗ್ತದ? ಹಲ್ಲುಗಳ ಮೇಲೆ ಹಳದಿ ಪೊರೆ ಬೆಳೆಯುತ್ತದೆ. ಪ್ರಶ್ನೆ ಕೇಳೋಣ, ಹಲ್ಲುಗಳ ಮೇಲೆ ಹಳದಿ ಪೊರೆ ಬೆಳೆಯುವುದು ಈ ಕೆಳಗಿನ ಯಾವ ಸಮಸ್ಯೆಯಾಗಿದೆ ಅಂತೇಳಿ ಪ್ರಶ್ನೆ ಕೇಳೋಣ. ಫ್ಲೋರೋಸಿಸ್ ಅಂತೇಳಿ ಕರೀತೀವಿ. ಯಾವುದು? ಫ್ಲೋರೋಸಿಸ್. ಅಥವಾ ಹಲ್ಲುಗಳ ಮೇಲೆ ಹಳದಿ ಪೊರೆ ಬೆಳವಣಿಗೆಯಾಗಲು ಕಾರಣವಾಗಿರ್ತಕ್ಕಂಥ ಒಂದು ಲವಣಾಂಶ ಯಾವುದು ಅಂತೇಳಿ ಪ್ರಶ್ನೆ ಕೇಳೋಣ. ಫ್ಲೋರಿನ್ ಅಂತೇಳಿ ಕೊಡ್ತೀವಿ. ಹೌದ್ರಿ, ಫ್ಲೋರಿನ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ನೋಡಿರಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀವಿ ನೋಡಿರಿ, ಫ್ಲೋರೋಸಿಸ್ ಅಂತಕ್ಕಂಥದ್ದು ಒಂದು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ಹೇಳ್ತಾ ಇದ್ದೀವಿ. ಅಥವಾ ಹಲ್ಲುಗಳ ಮೇಲೆ ಹಳದಿ ಪೊರೆ ಬೆಳೆಯುವಂಥ ಒಂದು ಸಮಸ್ಯೆ ಅಂತ ಹೇಳಿದ್ದೀವಿ. ನಾವು ಕುಡಿಯುವ ನೀರು ಹೌದ್ರಿ, ನಾವು ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ರೂಪದಲ್ಲಿರ್ತದ. ಈ ಫ್ಲೋರೈಡ್ WHO ಪ್ರಕಾರ ಎಷ್ಟಿರಬೇಕು? 1 mg/L ಇರಬೇಕು. ಒಂದು ವೇಳೆ ಫ್ಲೋರೈಡ್ನ ಪ್ರಮಾಣ 1 mg/L ಹೆಚ್ಚಾದರೆ ಹಲ್ಲುಗಳ ಮೇಲೆ ಏನಾಗ್ತದ? ಹಳದಿ ಪೊರೆ ಬೆಳೆಯುತ್ತದೆ ಅಂತ ಹೇಳ್ತೀವಿ. ಹಲ್ಲುಗಳ ಮೇಲೆ ಹಳದಿ ಪೊರೆ ಬೆಳೆಯುತ್ತದೆ. ಜೊತೆಗೆ ಏನಾಗ್ತದ?